ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ಸಮಯದಲ್ಲಿ ಈ ದಿನದ ಪಾಠವನ್ನ ಪ್ರಾರಂಭ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿ ನಮ್ಮ ಸಾಮೇಲ್ ಕೃಷ್ಣಪ್ಪ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂದಾಗಿ ಕೇಳ್ಕೊತೇನೆ. ಓಕೆ, ಸಹೋದರಿ ಸವಿತಾ ಅವರು ಪ್ರಾರ್ಥನೆ ಮಾಡ್ತೀರಾ? ಆರಂಭದ ಪ್ರಾರ್ಥನೆ. ಶುದ್ಧನು ಪರಿಶುದ್ಧನು ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡ್ತಕ್ಕಂಥ ಸ್ವರ್ಗೀಯ ಸ್ವಾಮಿ ನಿನ್ನಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಬೆಳಿಗ್ಗೆ ನಾವು ಹಾಸಿಗೆಯಿಂದ ಎದ್ದ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟು ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ದಿನವನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹಾಗೂ ಕರ್ತನೆ, ನಾವೆಲ್ಲರೂ ಒಂದು ಸಣ್ಣ ಹಿಂಡಾಗಿ ಬಂದು ಸೇರಿ ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಒಂದು ಸುಸಮಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದೀರಿ. ಅದಕ್ಕಾಗಿಯೂ ಸಹ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ನಿಮ್ಮ ಮಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಂತವಳಾಗಿದ್ದೇನೆ. ಮಗಳಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕ ಇವೆಲ್ಲವನ್ನ ಸ್ವಾಮಿ ನಿಮ್ಮ ಪರಲೋಕದ ದ್ವಾರದಿಂದ ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥಿಸುವಂತವಳಾಗಿದ್ದೇನೆ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ತಂದೆಯೇ. ಹಾಗೂ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ನಿನ್ನ ಮಹಿಮಾ ವಸ್ತ್ರದಲ್ಲಿ ನಮ್ಮನ್ನು ಹೊದಿಸಿ ನಿಮ್ಮ ರಕ್ಷಣೆ ಹಾದಿಯಲ್ಲಿ ನಮ್ಮನ್ನ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನ ಬೇಡಿ ಹೊಂದಿದ್ದೇವೆ. ಜೀವವುಳ್ಳ ಯೇಸುವೆ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಸಹೋದರಿ ಸವಿತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು, ನಿನ್ನ ಜೀವಮಾನವು ಎಂದು ತಿಳಿದೆಯ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು, ನಿನ್ನ ಜೀವಮಾನವು ಎಂದು ತಿಳಿದೆಯ. ಸ್ನೇಹಿತರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಕೊಡಬಹುದು, ಪಾಪಿಗಳಿಗಾಗಿ ತನ್ನ ಪ್ರಾಣ ಕೊಡುವ ಸ್ನೇಹಿತ ನಿನಗಿರುವನು. ಸ್ನೇಹಿತರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಕೊಡಬಹುದು, ಪಾಪಿಗಳಿಗಾಗಿ ತನ್ನ ಪ್ರಾಣ ಕೊಡುವ ಸ್ನೇಹಿತ ನಿನಗಿರುವನು. ನಿನಗಾಗಿ ಪ್ರಾಣವ ನೀಡಿದ ಕ್ರಿಸ್ತೇಸುವನ್ನು ನಂಬು ನೀನು ಸ್ನೇಹಿತನೇ. ನಿನಗಾಗಿ ಪ್ರಾಣವ ನೀಡಿದ ಕ್ರಿಸ್ತೇಸುವನ್ನು ನಂಬು ನೀನು ಸ್ನೇಹಿತನೇ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು,
ನಿನ್ನ ಜೀವಮಾನವು ಎಂದು ತಿಳಿದೆಯಾ? ತಂದೆಯಾದ ದೇವರು ಕ್ರಿಸ್ತೇಸುವನ್ನು ಜಜ್ಜಲು ಸಂತೋಷಪಟ್ಟ. ನಿಂದ ಅಪಮಾನವ ತಾಳಿದ ಯೇಸು ಮೌನವಾಗಿಯೇ. ತಂದೆಯಾದ ದೇವರು ಕ್ರಿಸ್ತೇಸುವನ್ನು ಜಜ್ಜಲು ಸಂತೋಷಪಟ್ಟ. ನಿಂದ ಅಪಮಾನವ ತಾಳಿದ ಯೇಸು ಮೌನವಾಗಿಯೇ. ಲೋಕದ ದೃಷ್ಟಿಗೆ ಆತನು ಬೇಡವಾದ ತಿರಸ್ಕಾರ ಸಹಿಸಿಕೊಂಡ. ಲೋಕದ ದೃಷ್ಟಿಗೆ ಆತನು ಬೇಡವಾದ ತಿರಸ್ಕಾರ ಸಹಿಸಿಕೊಂಡ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು. ನಿನ್ನ ಜೀವಮಾನವು ಎಂದು ತಿಳಿದೆಯಾ? ಕಷ್ಟದ ದಿನಗಳು ಸುಖವಿಲ್ಲವೆಂದು ನೀ ಹೇಳುವ ಭರವಸೆಗಳು ಸಮೀಪಿಸುವುದರೊಳಗಾಗಿಯೇ ನೀ ಸ್ಮರಿಸು ಕ್ರಿಸ್ತನ. ಕಷ್ಟದ ದಿನಗಳು ಸುಖವಿಲ್ಲವೆಂದು ನೀ ಹೇಳುವ ಭರವಸೆಗಳು ಸಮೀಪಿಸುವುದರೊಳಗಾಗಿಯೇ ನೀ ಸ್ಮರಿಸು ಕ್ರಿಸ್ತನ. ನಿನಗಾಗಿ ತಿರುಗಿ ಬರುವ ಈ ಯೇಸುವನ್ನು ನಂಬು ನೀನು ಸ್ನೇಹಿತನೇ. ನಿನಗಾಗಿ ತಿರುಗಿ ಬರುವ ಈ ಯೇಸುವನ್ನು ನಂಬು ನೀನು ಸ್ನೇಹಿತನೇ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು. ನಿನ್ನ ಜೀವಮಾನವು ಎಂದು ತಿಳಿದೆಯಾ? ಆಮೆನ್. ಮತ್ತೊಮ್ಮೆ ಕೂಡಿ ಬಂದಂತ ದೇವರ ಮಂದಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ದಿನದ ಪಾಠವನ್ನು ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಸಹೋದರಿ ಶೋಭಾ ಕೆಆರ್ ಅವರಿದ್ದಾರೆ. ಕಳೆದ 2-3 ದಿವಸಗಳಿಂದ ದೇವರ ಆತ್ಮನ ಬಲದಿಂದ ದೇವರ ವಾಕ್ಯವನ್ನ ಪಾಠದ ಹೇಳಿಕೊಡುವುದರ ಮುಖಾಂತರವಾಗಿ ನಡೆಸುವುದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅವರು ಮತ್ತೆ ನಮ್ಮನ್ನ ಕರ್ತನ ಆತ್ಮನ ಬಲದಿಂದ ದೇವರ ವಾಕ್ಯವನ್ನ ಪಾಠಗಳನ್ನ ನಡೆಸಿಕೊಡ್ಲಿಕ್ಕಾಗುವಂತೆ ಕೋರುತ್ತಾ ಈ ಸಮಯದಲ್ಲಿ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಹೋದರಿ, ಇದು ನಿಮ್ಮ ಸಮಯ, ಪಾಠವನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್. ಬಂದಿರುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ವಂದಿಸುವಂತವಳಾಗಿದ್ದೇನೆ. ನಾವು ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವೇನ ಕಲಿತಾ ಇದ್ದೀವಿ ಅಂತಂದ್ರೆ ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ. ನೆನ್ನೆ ನೋಡಿದ್ವಿ ಸೀನಾಯಿ ಬೆಟ್ಟದಲ್ಲಿ ಎಂಬುದಾಗಿ. ಇವತ್ತು ಆಜ್ಞೆಗಳನ್ನು ಸ್ವೀಕರಿಸಲು ಸಿದ್ಧತೆ ಎಂಬುದಾಗಿ. ಇಸ್ರಾಯೇಲ್ ಜನರಿಗೆ ಸ್ವಾಮಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ಒಂದು ನಿರ್ದಿಷ್ಟವಾದಂತ ಆದೇಶವನ್ನ ಕೊಟ್ಟು ಸ್ವಾಮಿ ಏನ್ ಮಾಡ್ತಾನೆ, ತನ್ನ ಆಜ್ಞೆಗಳನ್ನ ಹೊಂದಲಿಕ್ಕೆ ತನ್ನ ಜನರಾದಂತಹ ಇಸ್ರಾಯೇಲ್ರ ಜೊತೆಗೆ ಒಡಂಬಡಿಕೆಯನ್ನ ಮಾಡ್ಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ವಿಮೋಚನಾ ಕಾಂಡ 19ನೇ ಅಧ್ಯಾಯ 9ರಿಂದ 25ನೇ ವಚನಗಳನ್ನ ನಾವೆಲ್ಲ ಓದಿದ್ವಿ. ಏಕೆಂದ್ರೆ ನಾವು ಪಾಠಕ್ಕೆ ಬರ್ಲಿಕ್ಕೂ ಮೊದಲಾಗಿ ನಾವು ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು. ಹೇಗೆ ಯಾರೇ ಆಗ್ಲಿ, ಪಾಠ ತಗೊಳ್ಳೋರು ಯಾರೇ ಆಗಿರ್ಲಿ, ಆದ್ರೆ ನಮ್ ಕೆಲಸ ಏನು ಅಂತಂದ್ರೆ ಅಲ್ಲಿ ಏನ್ ಕೊಟ್ಟಿದಾರೋ ಆ ವಾಕ್ಯಗಳನ್ನ ಓದಿ ನಾವು ಅರ್ಥ ಮಾಡ್ಕೊಂಡಾಗ ಮತ್ತೊಬ್ರು ಪಾಠ ಮಾಡುವಾಗ ಇನ್ನೂ ಕೂಡ
ಅರ್ಥಗರ್ಭಿತವಾಗಿ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಅದರಿಂದ ನಾವ್ ಯಾವಾಗ್ಲೂ ಕೂಡ ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಕೂಡ ಪಾಠವನ್ನ ಓದುವಾಗ ಮೊದಲು ನಾವು ದೇವರ ವಾಕ್ಯವನ್ನ ಹೆಚ್ಚಾಗಿ ಧ್ಯಾನ ಮಾಡಿದಾಗ ಅದರಿಂದ ಬರುವಂತ ಆ ಮುಖ್ಯ ಅಂಶಗಳು, ನಮಗೆ ದೇವರು ಅದರಿಂದ ಏನ್ ಮಾತಾಡ್ತಾ ಇದ್ದಾನೆ ಎಂಬುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಇಲ್ಲಿ ಇಸ್ರಾಯೇಲರು 10 ಆಜ್ಞೆಗಳನ್ನ ಸ್ವೀಕರಿಸಲು ಅವರನ್ನು ಹೇಗೆ ಸ್ವಾಮಿ ಸಿದ್ಧಪಡಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ತನ್ನ ಜನರನ್ನ ಆತನ ಗುಣಾತಿಶಯಗಳನ್ನ ಅವ್ರಿಗೆ ತಿಳಿಸ್ಬೇಕಾದ್ರೆ ಅದನ್ನ ಅವ್ರನ್ನ ಯಾವ ರೀತಿಯಾಗಿ ಸಿದ್ಧಪಡಿಸ್ತಾ ಇದ್ದಾನೆ ಎಂಬುವಂಥದ್ದನ್ನ ನಾವ್ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳಿಕ್ ಹೋಗ್ತೀವಿ. ಮೊದಲನೇದಾಗಿ ಮೋಶೆಯನ್ನ ಏನ್ ಮಾಡ್ತಾನೆ, ಸ್ವಾಮಿ ಕರೀತಾನೆ. ಏನಕ್ಕೋಸ್ಕರ ಕರೀತಾನೆ ಅಂತ ನೋಡುವಂತ ಸಮಯದಲ್ಲಿ ಮೋಶೆಯನ್ನ ಕರೆದು, ಈಗೋ ನೋಡಪ್ಪ, ನಾನ್ ನಿನ್ ಸಂಗಡ ಮಾತನಾಡುವಾಗ ಜನರು ಕೇಳಿ ನೋಡಿ ನಿನ್ನ ನಂಬೇಕು. ಮೊದಲನೇದಾಗಿ ಸ್ವಾಮಿ ಮೋಶೆಗೆ ಹೇಳ್ತಾನೆ, ನಾನ್ ನಿನ್ ಜೊತೆ ಯಾವಾಗ್ಲೂ ಮಾತಾಡ್ತೀನಲ್ಲ, ಈ ಬೆಟ್ಟಕ್ ಬಂದಂತ ಸಮಯದಲ್ಲಿ ಯೆಹೋವನು ಇವನ್ ಜೊತೆಗೆ ಮಾತಾಡ್ಲಿಕ್ಕೆ ಪರಲೋಕ ರಾಜ್ಯವನ್ನ ಬಿಟ್ಟು ಈ ಬೆಟ್ಟಕ್ಕೆ ಇಳಿದು ಬರ್ತಾನೆ, ಈತನ ಜೊತೆಗೆ ಮಾತಾಡ್ತಾನೆ ಎಂಬುವಂತ ನಂಬಿಕೆ ಅವರಲ್ಲಿ ಹುಟ್ಟಬೇಕು ಅನ್ನೋದಕ್ಕೋಸ್ಕರ ನಾನ್ ಏನ್ ಮಾಡ್ತೀನಿ, ಈ ಬೆಟ್ಟದ ಮೇಲೆ ಇಳಿದು ಬರ್ತೀನಿ, ಕಾರ್ಮುಗಿಲ್ನಲ್ಲಿ ಇಳಿದು ಬರ್ತೀನಿ. ಆಗ ಏನ್ ಮಾಡ್ತಾರೆ, ಜನರೆಲ್ರು ನೀನು ನಂಬ್ತಾರೆ ಎಂಬುವಂತದನ್ನ ಮೊದಲನೇದಾಗಿ ಸ್ವಾಮಿ ಏನ್ ಮಾಡ್ತಾನೆ ಮೋಶೆಗೆ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಎರಡನೇದಾಗಿ ನೋಡುವಂತ ಸಮಯದಲ್ಲಿ ನಿನ್ನೆ ನಾವು ಓದಿದ್ವಿ ಏನಂತ ಅಂತಂದ್ರೆ, ನೀವು ನನ್ನ ಸಕ್ರಿಯ ಜನಗಳು, ನನಗೆ ಮೀಸಲಾದಂತ ಪ್ರಜೆ, ರಾಜವಂಶಸ್ಥರು, ನಿಮ್ಮನ್ನ ನಾನು ಹದ್ದು ಯಾವ ರೀತಿಯಾಗಿ ಹೆಗಲ ಮೇಲೆ ಹೊತ್ಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ನಾನ್ ನಿಮ್ಮನ್ನು ಹೊತ್ಕೊಂಡು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದೀನಿ. ಐಗುಪ್ತರಿಗೆ ಮಾಡಿದಂತ ಎಲ್ಲವನ್ನ ನೀವು ನೋಡಿದೀರಾ, ಸಮಸ್ತ ಭೂಮಿಯು ನನ್ನದು, ನೀವು ನನ್ನ ಸಕ್ರಿಯ ಪ್ರಜೆಗಳು ಎಂಬುವಂತ ಎಲ್ಲಾ ವಿಚಾರಗಳನ್ನ ಮೋಶೆಯ ಮುಖಾಂತರವಾಗಿ ಯೆಹೋವ ದೇವರು ಇಸ್ರಾಯೇಲರಿಗೆ ತಿಳಿಸ್ಕೊಟ್ಟಾಗ ಇಸ್ರಾಯೇಲರೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಯೆಹೋವನು ಏನ್ ಹೇಳ್ತಾನೋ ಅದರಂತೆ ನಾವು ಮಾಡ್ತೀವಿ ಎಂಬುದಾಗಿ ಒಮ್ಮನವಾಗಿ ಹೇಳಿರುವಂತದನ್ನ ನಾವು ನೋಡಿದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದೇವರು ಇಸ್ರಾಯೇಲರಿಗೆ ಒಂದು ನಿರ್ದಿಷ್ಟವಾದಂತಹ ಆದೇಶವನ್ನ ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ಆತನ ಗುಣಾತಿಶಯಗಳನ್ನ ಲೋಕಕ್ಕೆ ಪರಿಚಯಿಸುವಂತ ಜನರು ಇವ್ರು ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಈತನ ಏನ್ ಮಾಡ್ತಾನೆ, ಒಂದು ನಿರ್ದಿಷ್ಟವಾದಂತ ಒಂದು ವಿಚಾರವನ್ನ ಅವ್ರಿಗೆ ಹೇಳ್ತಾ ಅವರು ಈ ರೀತಿಯಾಗಿರ್ಬೇಕು ಎಂಬುದಾಗಿ ಹೇಳ್ತಾ ಸ್ವಾಮಿ ಹೇಳ್ತಾರೆ, ಅವ್ರನ್ನ ಮೋಶೆಯನ್ನ ಕರೆದು, ನೋಡಪ್ಪ, ಇವತ್ತು ಮತ್ತೆ ನಾಳೆ, ಈ ಹೊತ್ತು ಮತ್ತೆ ನಾಳೆ ನಿನ್ನ ಜನರು ಅಥವಾ ನನ್ನ ಜನರಾಗಿರುವಂತ ಇಸ್ರಾಯೇಲರನ್ನು ಏನ್ ಮಾಡು, ಶುದ್ಧಪಡಿಸ್ಬೇಕು. ಶುದ್ಧಪಡಿಸಿ ನಂತರ ಸಿದ್ಧತೆಯನ್ನ ಅವ್ರು ಮಾಡ್ಕೊಳ್ಬೇಕು. ಯಾಕೆಂದ್ರೆ 2 ದಿನ ಸಿದ್ಧತೆಯನ್ನ ಮಾಡ್ಕೊಂಡಾಗ 3ನೇ ದಿನದಲ್ಲಿ ನಾನೇನ್ ಮಾಡ್ತೀನಿ, ಕಾರ್ಮುಗಿಲಿನಲ್ಲಿ ನಾನು ಎಲ್ಲಿಗೆ ಇಳಿದು ಬರ್ತೀನಿ, ಸಿನಾಯಿ ಬೆಟ್ಟಕ್ಕೆ ಇಳಿದು ಬರ್ತೀನಿ. ಸಿನಾಯಿ ಬೆಟ್ಟಕ್ಕೆ ಇಳಿದು ಬಂದು ನನ್ನ ಧರ್ಮ ಪ್ರಮಾಣವನ್ನ ನಾನು ಏನ್ ಮಾಡ್ತೀನಿ, ಇಸ್ರಾಯೇಲರಿಗೆ ಬೋಧಿಸ್ತೀನಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಅವ್ರನ್ನ 2 ದಿನದಲ್ಲಿ ಸಿದ್ಧತೆ ಮಾಡಿ 3ನೇ ದಿನದಲ್ಲಿ ಅವ್ರೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಸಿದ್ಧರಾಗಿ ನಿಂತ್ಕೊಳ್ಬೇಕು. ಸಿದ್ಧರಾಗಿ ನಿಂತ್ಕೊಳ್ಳುವಂತ ಸಮಯದಲ್ಲಿ ನೀನೇನ್ ಮಾಡ್ಬೇಕು, ಆ ಬೆಟ್ಟದ ಸುತ್ತಲೂ ಮೋರೆಯನ್ನ ಹಾಕ್ಬೇಕು. ಯಾವ ಮನುಷ್ಯನು ಕೂಡ ಬೆಟ್ಟವನ್ನ ಆ ಆಸೆಯಿಂದ ನಾನು ದೇವರನ್ನ ನೋಡ್ಬೇಕು ಎಂಬುದಾಗಿ ಬರಬಾರ್ದು. ಅದರ ನಿಮಿತ್ತವಾಗಿ ಬೆಟ್ಟದ ಸುತ್ತಲೂ ಮೋರೆಯನ್ನ ಹಾಕಿ ನೀನೇನ್ ಮಾಡು, ಎಲ್ಲಾ ವಿಚಾರವನ್ನ ಇಸ್ರಾಯೇಲರಿಗೆ ತಿಳಿಸು. 3ನೇ ದಿನದಲ್ಲಿ ಏನ್ ಮಾಡ್ತೀನಿ, ನಾನು ಇಳಿದು ಬರ್ತೀನಿ. ಅದಕ್ಕೂ ಮೊದಲಾಗಿ ವಿಶೇಷವಾಗಿ ಎಲ್ಲಾ ಪುರುಷರು ಶ್ರೀ ಸಂಘವನ್ನ ನಿಷೇಧಿಸ್ಬೇಕು, ಶ್ರೀ ಸಂಘವನ್ನ ಮಾಡಬಾರ್ದು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾನೆ ಒತ್ತಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ಸ್ವಾಮಿ ಈ ರೀತಿಯಾದಂತ ಒಂದು ವಿಚಾರವನ್ನ ಎಲ್ಲ ಸ್ತ್ರೀ ಪುರುಷರಿಗೆ ಹೇಳ್ತಾರೆ ಅಂತ ಹೇಳುವಾಗ, ದೇವರನ್ನ ಸ್ತುತಿಸ್ಬೇಕಾದ್ರೆ ಇವರು, ದೇವರ ಧರ್ಮ ಪ್ರಮಾಣವನ್ನ ಹೊಂದಬೇಕಾದಂತ ಇವರು ಸಂಪೂರ್ಣವಾಗಿ ಹೊರಗಿನ ತೋರಿಕೆಯಲ್ಲೂ ಕೂಡ ಏನಾಗ್ಬೇಕಾಗಿತ್ತು, ಇವರು ಶುದ್ಧರಾಗ್ಬೇಕಾಗಿತ್ತು. ಇವರು ಇದ್ರಲ್ಲಿ ನಾವ್ ದೇವ್ರು ಯಾಕೆ ಇವ್ರನ್ನ ಶುದ್ಧರಾಗಿರಿ, ಹೊರಗಿನ ಪ್ರಕಾರದಲ್ಲಿ ನೀವು ಶುದ್ಧರಾಗಿ ಕಾಣಬೇಕು ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ, ಮೊದಲನೇದಾಗಿ ಆತನ ಮಾತಿಗೆ ಇವರು ವಿಧೇಯರಾಗಬೇಕಾಗಿತ್ತು. ಎರಡನೇದಾಗಿ ಆತನ ಆಜ್ಞೆಗಳನ್ನ ಹೊಂದುವಂತ ಇವರು ದೇವರಿಗೆ ಪ್ರತಿಷ್ಠಿಸ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ನೀವು ಯಾವುದೇ ರೀತಿಯಾದಂತಹ ಶ್ರೀ ಸಹವಾಸವನ್ನ ಮಾಡಬಾರ್ದು. ನಿಮ್ಮಲ್ಲಿರೋರು ಎಲ್ಲರೂ ಕೂಡ ನೀವು ಮಡಿ ಮಾಡ್ಕೊಳ್ಬೇಕು, ನೀವು ಸ್ನಾನ ಮಾಡ್ಕೊಳ್ಬೇಕು, ಬಟ್ಟೆಗಳನ್ನು ತೊಳೆದುಕೊಳ್ಬೇಕು. ನೀವು 1ನೇ ದಿನ ಮತ್ತು 2ನೇ ದಿನ ಸಿದ್ಧರಾಗಿದ್ದಾಗ 3ನೇ ದಿನದಲ್ಲಿ ನಾನು ಅವ್ರ ಮಧ್ಯದಲ್ಲಿ ಸಿನಾಯಿ ಬೆಟ್ಟಕ್ಕೆ ಇಳಿದು ಬಂದು ನಾನೇನ್ ಮಾಡ್ತೀನಿ, ನನ್ನ ಧರ್ಮೋಪದೇಶವನ್ನ ಅವ್ರಿಗೆ ಬೋಧಿಸ್ತೀನಿ ಎಂಬುದಾಗಿ ಆತನ ಏನ್ ಮಾಡ್ತಾನೆ, ಸರ್ವಶಕ್ತನಾದಂತ ದೇವರು ಮೋಶೆಯ
ಮುಖಾಂತರವಾಗಿ ಇಸ್ರಾಯೇಲರಿಗೆ ತಿಳಿಸ್ತಾರೆ. ಇಸ್ರಾಯೇಲರು ಆತನ ಮಹಿಮೆಯನ್ನ ನೋಡ್ಲಿಕ್ಕೋಸ್ಕರ ತಮ್ಮನ್ನ ತಾವು ಪ್ರತಿಷ್ಠಿಸಿಕೊಂಡು, ತಮ್ಮನ್ನ ತಾವು ಶುದ್ಧೀಕರಿಸಿಕೊಂಡು, ತಾವು ಸಂಪೂರ್ಣವಾಗಿ ಹೊರಗಿನ ತೋರಿಕೆಯಲ್ಲಿ ಕ್ರಿಸ್ತನಿಗೆ ಅಂದ್ರೆ ಸರ್ವಶಕ್ತನಾದಂತಹ ದೇವರಿಗೆ ಪರಿಶುದ್ಧರಾಗಿ ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಇನ್ನು ಸ್ವಲ್ಪ ದಿನ, ಇನ್ನು ಅಂದ್ರೆ ಕೆಲವಾರು ಗಂಟೆಗಳ ನಂತರ ಏನಾಗ್ತಾ ಇತ್ತು, ಅವರು ದೇವರ ಮಹಿಮೆಯನ್ನ ದೇವರು ತನ್ನ ಮಹಿಮೆಯನ್ನ ಪ್ರಕಟಿಸಿದಾಗ ಆ ಮಹಿಮೆಯನ್ನ ಇವ್ರು ನೋಡ್ಲಿಕ್ಕೆ ಸಿದ್ಧರಾಗ್ಬೇಕಾಗಿತ್ತು. ಯಾವ ರೀತಿಯಾಗಿ ಆ ಮಹಿಮಾ ಸ್ವರೂಪನಾದಂತಹ ದೇವರು ಆ ಬೆಟ್ಟದ ಮೇಲಕ್ಕೆ ಇಳಿದು ಬರ್ತಾನೋ, ಆ ಬೆಟ್ಟದ ಮೇಲೆ ಇಳಿದು ಬಂದಾಗ ಮೊದಲನೇದಾಗಿ ಗುಡುಗು, ಮಿಂಚು, ಕಾರ್ ಮುಗಿಲು, ತುತ್ತೂರಿ ಧ್ವನಿ ಮತ್ತೆ ಇದೆಲ್ಲವೂ ಆಗ್ತಾ ಇರುವಂತದನ್ನ, ಬೆಟ್ಟ ಕಂಪಿಸುವಂತದನ್ನ ಅವ್ರು ಏನ್ ಮಾಡ್ತಾರೆ, ನೋಡ್ತಾರೆ. ನೋಡಿ ಜನರು ನಡುಗ್ತಾರೆ. ಯಾಕೆ ಆ ರೀತಿಯಾದಂತಹ ವೈಭವಯುತವಾಗಿ ಸ್ವಾಮಿ ಅಲ್ಲಿ ಬರ್ಬೇಕಾಗಿತ್ತು ಅಂತಂದ್ರೆ, ಆತನ ಜನರು ಆತನಿಗೆ ಭಯಪಟ್ಟು, ಆತನಿಗೆ ತಮ್ಮನ್ನ ತಾವು ಪ್ರತಿಷ್ಠಿಸಿಕೊಂಡು, ಆತನ ಮಾತಿಗೆ ವಿಧೇಯರಾಗಿದ್ದು, ಆತನ ಗುಣಾತಿಶಯಗಳನ್ನ ತಾವು ಕಲಿತು ಇಡೀ ಲೋಕಕ್ಕೆ ಆತನ ಗುಣಾತಿಶಯನ್ನ ಅವರು ಪ್ರಚಾರ ಪಡಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸ್ವಾಮಿ ಈ ಎಲ್ಲಾ ರೀತಿಯಾದಂತಹ ಮಾರ್ಗದರ್ಶನ, ಈ ನಿರ್ದಿಷ್ಟವಾದಂತಹ ಆದೇಶವನ್ನ ಸ್ವಾಮಿ ಕೊಟ್ಟು, ನೀವು ಶುದ್ಧರಾಗಿರ್ಬೇಕು. ಅಂದ್ರೆ ನಾವು ನೆನೆಸ್ಕೊಳ್ರಿ, ನಮ್ ದೇವ್ರು ಎಷ್ಟು ಪರಿಶುದ್ಧನಾದವನು, ಆತನು ಎಷ್ಟು ಮಹಿಮೆಯುಳ್ಳಂತ ದೇವರು. ಆತನ್ನ ನಾವು ನೋಡ್ಬೇಕಾದ್ರೆ ಇಸ್ರಾಯೇಲರೇ ಅಷ್ಟೊಂದು ಬಹಳ ಮೌನತೆಯಿಂದ ತಮ್ಮನ್ನ ತಾವು ಶುದ್ಧಿಪಡಿಸಿಕೊಂಡು ಸಿದ್ಧರಾಗಿದ್ದು, ಎಲ್ಲಾ ರೀತಿಯಾದಂತ ಲೈಂಗಿಕವಾದಂತ ವಿಚಾರದಿಂದ ದೂರವಾಗಿದ್ದು, ಆತನ ಮೇಲೆ ಅವರು ಹಾತ್ಕೊಳ್ಬೇಕು ಅಂತಂದ್ರೆ ಆತನು ಎಷ್ಟು ಮಹಿಮೆ ಉಳ್ಳವನು, ಆತನ ಒಂದು ಮಹಿಮೆ ಎಷ್ಟಾಗಿದೆ, ಆತನ ಒಂದು ಪ್ರಭಾವ ಎಷ್ಟಾಗಿದೆ ಎಂಬುದಾಗಿ ಅವ್ರು ತಿಳ್ಕೊಂಡು ಆತನ ಪ್ರಭಾವಕ್ಕೆ ತಕ್ಕ ಹಾಗೆ ಅವ್ರು ಏನ್ ಮಾಡ್ಬೇಕಾಗಿತ್ತೆ, ಮುಂದೆ ತಮ್ಮ ಜೀವಿತವನ್ನ ರೂಪಿಸ್ಕೊಳ್ಬೇಕಾಗಿತ್ತೆ. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ನೀವು ಶುದ್ಧರಾಗಿರಿ ಎಂಬುದಾಗಿ ಎಚ್ಚರಿಕೆಯನ್ನ ಸ್ವಾಮಿ ಕೊಟ್ಟು, ಆ ಎಚ್ಚರಿಕೆಯ ಅನುಸಾರವಾಗಿ ಕ್ರಿಯೆಗಳನ್ನ ಮಾಡ್ತಾ ಅವರು ಆತನ ಸನ್ನಿಧಾನದಲ್ಲಿ ನಿಂತ್ಕೊಳ್ಬೇಕು ಎಂಬುದಾಗಿ ಸ್ವಾಮಿ ಅವ್ರಿಗೆ ಆಜ್ಞಾಪನೆ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಇಸ್ರಾಯೇಲರು ಅದೇ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾರೆ. ಈ 10 ಆಜ್ಞೆಗಳು ದೇವರ ಪ್ರಕಟಣೆ ಮತ್ತು ಸತ್ಯವೇದದ ನೈತಿಕ ಪ್ರಮುಖ ಅಂಶವಾಗಿದೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರ್ತ್ಕೊಳ್ಬಾರ್ದು. ಈ 10 ಆಜ್ಞೆಗಳು ದೇವರ ಪ್ರಕಟಣೆ ಮತ್ತು ದೇವರು ಪ್ರಕಟಣೆ ಮಾಡ್ತಾ ಇದ್ದಾರೆ. ಇದು ಆತನ ಗುಣಾತಿಶಯಗಳನ್ನ ಸ್ವಾಮಿ ಏನ್ ಮಾಡ್ತಿದ್ದಾನೆ, ಸಿನಾಯ್ ಬೆಟ್ಟದಲ್ಲಿ ತನ್ನ ಜನರಾದಂತ ಇಸ್ರಾಯೇಲರಿಗೆ ಆತನ ಏನ್ ಮಾಡ್ತಾನೆ, ತನ್ನ ಗುಣಾತಿಶಯನ ಪ್ರಚಾರ ಮಾಡಿ ಇದು ನೈತಿಕವಾದಂತ ಅಂಶವಾಗಿದೆ ಎಂಬುದಾಗಿ ನಮ್ಗೆ ಏನ್ ಮಾಡ್ತಾ ಇರ್ತಾನೆ, ತಿಳಿಸ್ತಾರೆ. ಯಾಕೆ ಈ ರೀತಿಯಾಗಿ ತಿಳಿಸ್ತಾನೆ ಸ್ವಾಮಿ ಎಂಬುದಾಗಿ ನೋಡುವಾಗ, ಇದು ಈ ಆತನು ಕೊಡುವಂತ 10 ಆಜ್ಞೆಗಳು ಬರೀ ಇಸ್ರಾಯೇಲರು ಮಾತ್ರ ಮೀಸಲಾಗಿರ್ಲಿಲ್ಲ. ಈ ಒಂದು 10 ಆಜ್ಞೆಗಳು ಮನುಕುಲದ ದೈವಿಕ ಮಾನದಂಡವಾಗಿತ್ತು. ಅದಕ್ಕೋಸ್ಕರ ಇದು ಅಸ್ಥಿವಾರ, ಮನುಷ್ಯನ ಅಸ್ಥಿವಾರ. ಈ ಅಸ್ಥಿವಾರವನ್ನ ಸರಿಯಾದಂತ ರೀತಿಯಲ್ಲಿ ಅಸ್ಥಿವಾರದ ಮೂಲ ತತ್ವಗಳನ್ನ ನಾವು ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಅಂದು ಇಸ್ರಾಯೇಲರಿಗೂ ಇತ್ತು, ಇಂದು ನಮಗೂ ಇದೆ. ಅದ್ರ ನಿಮಿತ್ತವಾಗಿ ಸ್ವಾಮಿ ಏನ್ ಮಾಡ್ತಾರೆ, ಈ ಮಾನದಂಡವನ್ನ ಸರಿಯಾದಂತ ರೀತಿಯಲ್ಲಿ ಮನುಕುಲದವರಾದಂತ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ದೇವರ ಒಂದು ಚಿತ್ತ. ಆತನ ಗುಣಾತಿಶಯಗಳನ್ನ ನಾವು ಬೆಳೆಸ್ಕೊಳ್ಬೇಕು, ಉಪಯೋಗಿಸ್ಕೊಳ್ಳೋದಲ್ಲ, ಆತನ ಗುಣಾತಿಶಯಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ದೇವರ ಒಂದು ಚಿತ್ತ. ಈಗ ನಾವು ನೋಡೋಣ, ಒಂದು ವೈಯಕ್ತಿಕವಾಗಿ ಒಂದು ಕ್ವಶನ್ ನಾನು ನಿಮ್ಗೆ ಹೇಳ್ತೀನಿ. ಹೇಗೆ ಅಂತಂದ್ರೆ, ಈಗ ಲೋಕವೆಲ್ಲ ವಿಶ್ವಕ್ಕೆ ಇದನ್ನ ಸ್ವಾಮಿ ಕೊಟ್ಟಿದ್ದಾರೆ. 10 ಆಜ್ಞೆಗಳು ನಮಗಾಗ್ಲಿ ಅಥವಾ ಅಡ್ವೆಂಟಿಸ್ಟ್ ಅಥವಾ ಬೇರೆ ಕ್ರೈಸ್ತರಿಗಲ್ಲ, ಇಡೀ ವಿಶ್ವಕ್ಕೆ ಈ 10 ಆಜ್ಞೆಗಳನ್ನ ಕೊಟ್ಟಿರುವಾಗ ಇಡೀ ವಿಶ್ವ ಇದನ್ನ ಪರಿಪಾಲಿಸ್ತಾ ಇದೆಯಾ ಎಂಬುದಾಗಿ ನಾವು ನೋಡ್ಬೇಕು. ಎಷ್ಟೋ ಜನ ಹೇಳ್ತಾರೆ, ನಾವು 10 ಆಜ್ಞೆಗಳನ್ನ ಕೈಗೊಳ್ತೀವಿ, ಅಡ್ವೆಂಟಿಸ್ಟ್ ಆದಂತ ನಾವು ಕೈಗೊಳ್ತಾ ಇದೀವಿ, ಬೇರೆ ಯಾರು ಕೈಗೊಳ್ತಾ ಇಲ್ಲ ಅಂತ ಹೆಚ್ಚಾಗಿ ಇಡೀ ಲೋಕನೇ ಇದನ್ನ ಕೈಗೊಳ್ತಾ ಇದೆ. ಇದನ್ನ ನಾವು ಮನಗಾಣಬೇಕು. ಹೇಗ್ ಮನಗಾಣಬೇಕು ಅಂತಂದ್ರೆ, ಎಲ್ಲಾ ದೇಶದ ಸಂವಿಧಾನದಲ್ಲಿ ದೇವರ ಆಜ್ಞೆಗಳು ಇದಾವೆ. ಇವತ್ತಿನಲ್ಲಿ ನಮ್ಮ ದೇಶದ ಒಂದು ಸಂವಿಧಾನ ತೆಗೆದುಕೊಂಡ್ರೆ, ಒಬ್ಬ ಕಳ್ಳತನ ಮಾಡಿದ್ರೆ ಕಳ್ಳತನ ಮಾಡಿದವನಿಗೆ ಈ ರೀತಿಯಾದಂತ ಒಂದು ಶಿಕ್ಷೆ ಇದೆ,
ವ್ಯಭಿಚಾರ ಮಾಡಿದವನ್ಗೆ ಈ ರೀತಿಯಾದಂತ ಒಂದು ಶಿಕ್ಷೆ ಇದೆ. ಅಥವಾ ತಂದೆ ತಾಯಿಗಳನ್ನ ಹಿಂಸಿಸುವಾಗ ಅವ್ರಿಗೆ ಈ ರೀತಿಯಾದಂತ ಶಿಕ್ಷೆ ಇದೆ. ಈ ರೀತಿಯಾದಂತ ಎಲ್ಲಾ ಶಿಕ್ಷೆಗಳಿಗೆ, ಎಲ್ಲಾ ರೀತಿಯಾದಂತ ಕಾನೂನುಗಳನ್ನ ಮೀರೋರ್ಗೆ ಇಂತಿಂತದ್ರ ಪ್ರಕಾರ ಇಂತಿಂತ ಶಿಕ್ಷೆ ಇದೆ ಅಂತಂದಾಗ ನಮ್ಮ ದೇಶವು ಕೂಡ, ಇಡೀ ವಿಶ್ವವು ಕೂಡ ದೇವರ ಮಾನದಂಡವಾದಂತ 10 ಆಜ್ಞೆಗಳನ್ನ ಪರಿಪಾಲಿಸ್ತಾ ಇದೆ. ಇದನ್ನ ನಾವು ಒಪ್ಕೊಳ್ಳೇಬೇಕಾದಂತ ಒಳ್ಳೆ ವಿಚಾರ, ಒಳ್ಳೆಯ ಸುದ್ದಿ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇದು ಸಮಸ್ತ ವಿಶ್ವಕ್ಕೂ ಅಸ್ಥಿವಾರವಾಗಿದೆ. ಈ 10 ಆಜ್ಞೆಗಳು ಮನುಷ್ಯರು ಅನುಭವಿಸ್ಬೇಕಾದ್ದಲ್ಲದೆ ನಿತ್ಯಕ್ಕೂ ಇದು ಸ್ಥಾಪಿಸಲ್ಪಡ್ತದೆ. ಅದಕ್ಕೆ ಕೀರ್ತನೆಗಾರನ್ ಹೇಳ್ತಾನೆ, ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾನೆ. ನಿತ್ಯಕ್ಕೂ ಕೂಡ ದೇವರ ಆಜ್ಞೆಗಳು ಏನಾಗುತ್ತೆ, ಪರಲೋಕದಲ್ಲಿಯೂ ನಿತ್ಯಕ್ಕೂ ಕೂಡ ಸ್ಥಾಪಿಸಲ್ಪಟ್ಟಿರುವಂತದ್ದಾಗಿದೆ. ಅದರಿಂದ ಈ ಆಜ್ಞೆಗಳು ನಿತ್ಯಕ್ಕೂ ಇರೋದ್ರಿಂದ ಆ ಆಜ್ಞೆಗಳನ್ನ ದೇವರು ತನ್ನ ಜನರಾದಂತ ಇಸ್ರಾಯೇಲಿಗೆ ಕೊಡ್ಲಿಕ್ಕೆ ಬರುವಂತ ಸಮಯದಲ್ಲಿ ನಿತ್ಯಕ್ಕೂ ಇರುವಂತಹ ಆಜ್ಞೆಗಳನ್ನ ಅವ್ರು ಸ್ವೀಕಾರ ಮಾಡ್ಕೊಳ್ಳುವಂತ ಸಮಯದಲ್ಲಿ ಅವರು ಪರಿಶುದ್ಧರಾಗಿರ್ಬೇಕಾಗಿತ್ತು, ದೇವರಿಗೆ ಪ್ರತಿಷ್ಠೆ ಮಾಡ್ಕೊಳ್ಬೇಕಾಗಿತ್ತು, ದೇವರಿಗೆ ಮೀಸಲಾಗಿರ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ತನ್ನ ಜನರಾದಂತ ಇಸ್ರಾಯೇಲ್ರಿಗೆ ದೇವರ ತನ್ನ 10 ಆಜ್ಞೆಗಳನ್ನ ಕೊಡ್ಲಿಕ್ಕೂ ಮೊದಲಾಗಿ ನೀವು ಶುದ್ಧರಾಗಿರಿ. ಯಾಕೆಂದ್ರೆ ನಿಮ್ಮ ಮಧ್ಯದಲ್ಲಿ ನಾನು ಹೇಳಿದ್ ಬರ್ತೀನಿ, ಯಾವ ಹೊಲಸು ನಿಮ್ಮ ಹತ್ರ ಇರಬಾರ್ದು, ಯಾವ ಅಶುದ್ಧತೆನೂ ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ಬಾರ್ದು. ಯಾಕೆಂತಂದ್ರೆ ನನ್ನ ಗುಣಾತಿಶಯಗಳನ್ನ ನಾನ್ ನಿಮಗ್ ಕಲಿಸ್ತೇನೆ, ನಾನು ಹೇಗಿದ್ದೀನೋ ಹಾಗೆ ನನ್ನ ಒಂದು ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ತೀನಿ ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾನೆ, ತನ್ನ ಜನರನ್ನ ಮೋಶೆ ಮುಖಾಂತರವಾಗಿ ತಿಳಿಸೋದನ್ನ ನಾವು ನೋಡ್ತೀವಿ. ದೇವರ 10 ಆಜ್ಞೆಗಳು ಸ್ವತಃ ಸಿನಾಯಿ ಬೆಟ್ಟದ ಮೇಲೆ ದೇವರೇ ಬಂದು ಇಳಿದು ತಿಳಿಸ್ಕೊಟ್ಟನ್ನ ನಾವು ನೋಡ್ತೀವಿ. ನಾವು ಧರ್ಮೋಪದೇಶ ಕಾಂಡವನ್ನು ನೋಡಿದಾಗ ದೇವ್ರ ವಾಕ್ಯ ಹೇಳುತ್ತೆ, ನೋಡೋಣ ಒಂದ್ ಸ್ವಲ್ಪ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. ಸಾರಿ, 33ನೇ ಅಧ್ಯಾಯ. ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, 2ನೇ ವಚನದಿಂದ, ಯೆಹೋವನು ಸಿನಾಯ್ ಬೆಟ್ಟದಿಂದ ಬಂದು ಸೆರಾಯ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ದೇವದೂತರ ಮಧ್ಯದಿಂದ ಅವರಿಗೋಸ್ಕರ ದಯಮಾಡಿದನು. ಆತನ ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಆತನು ಭೂಲೋಕಕ್ಕೆ ಇಳಿದು ತನ್ನ ಆಜ್ಞೆಗಳನ್ನ ಕೊಡ್ಲಿಕ್ಕೆ ಬಂದಂತ ಸಮಯದಲ್ಲಿ ಆತನು ಒಬ್ಬನೇ ಬಂದಿರಲಿಲ್ಲ, ಸಮಸ್ತ ದೇವದೂತರ ಸೈನ್ಯವೂ ಕೂಡ ಆತನ ಜೊತೆಲಿ ಬಂದಿತ್ತು ಎಂಬುದಾಗಿ, ಆತನ ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದಂತ ಧರ್ಮಶಾಸ್ತ್ರವಿತ್ತು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಏನ್ ಮಾಡುತ್ತೆ, ಹೊತ್ತಿ ಹೇಳೋದನ್ನ ನಾವು ನೋಡುವಂತವರಾಗಿದ್ದೇವೆ. 10 ಆಜ್ಞೆಗಳನ್ನ ದೇವರು ಸ್ವತಃ ಸಿನಾಯ್ ಬೆಟ್ಟದ ಮೇಲೆ ಇಳಿದು ಬಂದು ಕೊಟ್ನು. ಎಲಿನ್ ವೈಟ್ ಏನಂತ ಹೇಳ್ತಾರೆ, ಇಜಿ ವೈಟ್ ಅವರು ವಿಮೋಚನೆ ರಿಡಿಮ್ಷನ್ ಎಂಬುವಂತ ಪುಸ್ತಕದಲ್ಲಿ, ಹಿಸ್ಟ್ರಿ ಆಫ್ ರಿಡಿಮ್ಷನ್ ಎಂಬುವಂತ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಸರ್ವಶಕ್ತನಾದಂತ ದೇವರು ಸಿನಾಯ್ ಬೆಟ್ಟದಲ್ಲಿ ಸ್ವತಃ ತಾನೇ ಬಂದು ಹೇಳ್ತಾನೆ, ನಂತರ ಸ್ವತಃ ತಾನೇ ಬರೀತಾನೆ. ಮೋಶೆ ಕೈಲಿ ಬರೆಸ್ಲಿಲ್ಲ, ಅಥವಾ ಬೇರೆ ಯಾವುದೋ ಮನುಷ್ಯನ ಕೈಲಿ ದೇವರ ಆಜ್ಞೆಗಳನ್ನ ಬರೆಸ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಮನುಷ್ಯರ ಸಂಪ್ರದಾಯದ ಯಾವುದೇ ರೀತಿಯಾದಂತ ಕಿಂಚಿತ್ತು ಅಕ್ಷರಗಳು ಅದರೊಳಗಡೆ ಸೇರ್ಕೊಳ್ಬಾರ್ದು. ದೇವರ ಗುಣಾತಿಶಯಗಳನ್ನ ಬದಲಾಗಿಸುವಂತ ಯಾವ ಮನುಷ್ಯರ ಸಂಪ್ರದಾಯಗಳೇ ಆಗ್ಲಿ, ಕಾಲ್ಪನಿಕ ಕಥೆಗಳೇ ಆಗ್ಲಿ ಅದ್ರೊಳಗೆ ಸೇರ್ಕೊಳ್ಬಾರ್ದು ಅಂತಾನೆ ಸ್ವಾಮಿ ಸ್ವತಃ ತಾನೇ ಹೇಳಿದು ಬಂದು ದೇವರ ತನ್ನ ಧರ್ಮೋಪದೇಶವನ್ನ ತಾನು ಜನಗಳಿಗೆ ಹೇಳ್ಕೊಟ್ಟು ನಂತರ ಅದನ್ನ ಏನ್ ಮಾಡ್ತಾನೆ, ಲಿಖಿತವಾಗಿ ಬರೆಯುವಂತದನ್ನ ನಾವು ನೋಡ್ತೀವಿ. ತನ್ನ ಕೈಗಳಿಂದಲೇ ಅದನ್ನ ಏನ್ ಮಾಡ್ತಾನೆ, ಬರೀತಾನೆ. ಮತ್ತೆ ಇಸ್ರಾಯೇಲರು ಚಿನ್ನದ ಬಸವನ್ನ ಮಾಡ್ಕೊಂಡು ಪೂಜಿಸ್ತಾ ಇರುವಂತ ಸಮಯದಲ್ಲಿ ಮೋಶೆ ಏನ್ ಮಾಡ್ತಾನೆ, ಆ 2 ಕಲ್ಲಿನ ಹಲಿಗೆಗಳನ್ನ ತೆಗೆದುಕೊಂಡು, ಸರ್ವಶಕ್ತನಾದಂತ ದೇವರು ಬರ್ದಿರುವಂತ 2 ಕಲ್ಲಿನ ಹಲಿಗೆಗಳನ್ನ ತೆಗೆದುಕೊಂಡು ಬರುವಂತ ಸಮಯದಲ್ಲಿ ಇಸ್ರಾಯೇಲರನ್ನ ಏನ್ ಮಾಡ್ತಾರೆ, ಕೆಳಗಡೆ ಚಿನ್ನದ ಬಸವನ್ನ ಮಾಡ್ಕೊಂಡು ಉತ್ಸಾಹವನ್ನ ಮಾಡ್ತಾ ಇರುವಂತ ಸಮಯದಲ್ಲಿ ಮೋಶೆ ಏನ್ ಮಾಡ್ತಾನೆ, ಕೆಳಗೆ ಇಳಿದು ಬಂದಾಗ ಅವ್ರು ಎಲ್ಲಾ ಒಂದು ಕೂಟವನ್ನ ನೋಡಿ ಮೋಶೆ ಏನ್ ಮಾಡ್ತಾನೆ, ಬೆಟ್ಟದ ಬುಡದಲ್ಲಿ ಆ 2 ಕಲ್ಲಿನ ಹಲಿಗೆಗಳನ್ನ ಹೊಡೆದು ಹಾಕ್ತಾನೆ.
ಒಡೆದು ಏನ್ ಮಾಡ್ತಾನೆ, ಆ ವಿಗ್ರಹವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾನೆ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ನಿಜವಾಗ್ಲೂ ದೇವರು ಕೊಟ್ಟಂತ ಕಲ್ಲಿನ ಹಲಗೆಗಳನ್ನ ಮೋಶೆ ಹೊಡೆದಾಗ ದೇವರಿಗೆ ಕೋಪ ಬರ್ಬೇಕಾಗಿತ್ತು. ಆದ್ರೂ ಕೂಡ ದೇವರು ಆ ಕೋಪ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೋಶೆ ಮಾಡಿದ್ದು ದೇವರಿಗೆ ನ್ಯಾಯವಾಗಿತ್ತು. ಹೇಗೆಂದ್ರೆ ಒಂದು ಪಕ್ಷ ಮೋಶೆ, ಅಯ್ಯೋ ನಾನ್ ತೆಗೆದುಕೊಂಡು ಬಂದಿದ್ದೀನಿ ಕಲ್ಲಿನ ಹಲಗೆಗಳನ್ನ, ದೇವ್ರು ಕೊಟ್ಟಿದ್ದಾನೆ, ಇರ್ಲಿ ಅದನ್ನ ತೂದು ಎಸ್ದು ಬಿಡ್ರಿ, ಅದು ಬೇಡ ಅಂತ ಹೇಳಿದ್ರೆ ಎಷ್ಟೋ ಜನ ಅದಕ್ಕೆ ಒಳಗಾಗ್ತಾ ಇರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ಅದೂ ನಡಿಲಿ ಇದೂ ನಡಿಲಿ, ಅದನ್ನು ಆರಾಧಿಸೋಣ ಇದನ್ನೂ ಆರಾಧಿಸೋಣ ಎಂಬುವಂತ ಮನಸ್ಥಿತಿ ಅವ್ರಿಗೆ ಬಂದ್ಬಿಡ್ತಿತ್ತು. ಅದಕ್ಕೋಸ್ಕರನೇ ಸ್ವಾಮಿ ಮೋಶೆ ಏನ್ ಮಾಡ್ತಾನೆ, ಆ ಬೆಟ್ಟದ ಬುಡದಲ್ಲಿ ಆ ಎರಡು ಕಲ್ಲಿನ ಹಲಿಗೆಗಳನ್ನ ಹೊಡೆದು ಆ ಬಸವನ್ನ ಚೆಪ್ಪಿ ನೀರಲ್ಲಿ ಹರಿದು ಅದನ್ನ ಆ ನೀರ್ನ ಇಸ್ರಾಯೇಲ್ರಿಗೆ ಕುಡಿಸಿ ಅದನ್ನೇನ್ ಮಾಡ್ತಾನೆ, ನದಿ ನೀರಲ್ಲಿ ತೇಲ್ ಬಿಡ್ತಾನೆ. ನಂತರ ಸ್ವಾಮಿ ಹತ್ರಕ್ಕೆ ಹೋಗ್ತಾನೆ. ಸ್ವಾಮಿ ಕೋಪಿಸ್ಕೊಳ್ಳಲ್ಲ. ಮತ್ತೆ ಏನ್ ಮಾಡ್ತಾನೆ, ದೇವ್ರು ನಾನ್ ಯಾಕಪ್ಪ ಅವ್ರು ಹೊಡೆದ್ಬಿಟ್ರು, ಅವ್ರ ಸಹವಾಸ ನನಗ್ ಬೇಡ, ನಾನ್ ಬರೆಯಲ್ಲ, ನೀನೇ ಬರ್ಕೋ ಅಂತ ಹೇಳ್ಬೋದಾಗಿತ್ತು. ಇಲ್ಲ, ದೇವರ ಗುಣಾತಿಶಯಗಳನ್ನ ಆತನೇ ಬರಿಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ಮತ್ತೆ 2ನೇ ಸಾರಿಯೂ ಕೂಡ ತನ್ನ ಜನರು ತಪ್ಪು ಮಾಡಿದ್ದಾಗ್ಲೂ ತನ್ನ ಗುಣಾತಿಶಯಗಳನ್ನ ನನ್ನ ಜನರು ತಿಳ್ಕೊಳ್ಳಿ ಅನ್ನುವುದಕ್ಕೋಸ್ಕರ ಯೇಸು ಸ್ವಾಮಿ 2ನೇ ಸಾರಿ ದೇವರು 2ನೇ ಸಾರಿ ಏನ್ ಮಾಡ್ತಾನೆ, ತನ್ನ ವಿಶೇಷವಾದಂತ 2 ಅಲಗೆಗಳ ಮೇಲೆ ತನ್ನ ಒಂದು ಆಜ್ಞೆಗಳನ್ನ ಕೆತ್ತಿ ಮೋಶೆಯ ಕೈಗೆ ಕೊಡುವಂತವನಾಗಿದ್ದಾನೆ. ಮೋಶೆಯ ಕೈಗೆ ಕೊಡುವಂಥದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ದೇವರು ಎಷ್ಟು ಒಳ್ಳೆಯವನು, ತನ್ನ ಜನರನ್ನ ಕರೆದಿದ್ದಾನೆ. ಏನಕ್ಕೆ, ನೀವೆಲ್ಲ ಶುದ್ಧರಾಗಿ ಬನ್ರಿ, ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಧರ್ಮಶಾಸ್ತ್ರವನ್ನ ಕೊಡ್ತೀನಿ, 10 ಆಜ್ಞೆಗಳನ್ನ ನಾನು ಕೊಡ್ತೀನಿ, ನೀವು ಮೀಸಲಾದಂತ ಜನರು ನನಗೆ, ನೀವು ನನ್ಗೋಸ್ಕರ ನಾನು ಪ್ರತ್ಯೇಕಿಸ್ಕೊಳ್ತೀನಿ ನಿಮ್ಮನ್ನ ಎಂಬುದಾಗಿ ಕರೆದು, ಅವ್ರು ತಪ್ಪು ಮಾಡ್ದಾಗ್ಲು, ಅವ್ರು ಪಾಪ ಮಾಡ್ದಾಗ್ಲು ಅವ್ರನ್ನ ಕ್ಷಮಿಸಿ ಮತ್ತೆ ಒಂದ್ಸರಿ ಆತನು ಅದೇ ಧರ್ಮಶಾಸ್ತ್ರವನ್ನ ಬರಿತಾ ಇದ್ದಾನೆ ಅಂತಂದ್ರೆ ಯಾವುದೇ ಬದಲಾವಣೆ ಇಲ್ಲ. ಹಿಂದೆ ಏನ್ ಬರ್ತಿದ್ನೋ ಅದೇ ಆಜ್ಞೆಗಳು, ಅದೇ 10 ಆಜ್ಞೆಗಳನ್ನ ಸ್ವತಃ ಸ್ವಾಮಿ ಮತ್ತೆ ಆ ಮತ್ತೊಂದು ಮೋಶೆ ತೆಗೆದುಕೊಂಡು ಹೋದಂತ ಆ ಕಲ್ಲಿನ ಹಲಿಗೆಗಳ ಮೇಲೆ ಬರಿತಾ ಇದ್ದಾನೆ ಅಂತಂದ್ರೆ ಆ ಆಜ್ಞೆಗಳು ಎಷ್ಟು ಪರಿಶುದ್ಧವಾದದ್ದು, ಎಷ್ಟು ಆತನ ಗುಣಾತಿಶಯಗಳನ್ನ ಎತ್ತಿ ತೋರಿಸುವಂತದ್ದಾಗಿದೆ. ಇದನ್ನ ನಾವು ಮನಗಾಣಬೇಕು. ಯಾಕೆಂತಂದ್ರೆ ನಾವು ಕ್ರೈಸ್ತರು, ಈ ವಿಚಾರಗಳನ್ನ ಬಹಳಷ್ಟು ವಿಧವಾಗಿ ನಾವು ಆಲೋಚನೆ ಮಾಡ್ಕೊಳ್ಬೇಕು. ವಿಮೋಚನಾ ಕಾಂಡ ಪುಸ್ತಕದಲ್ಲಿ 10 ಆಜ್ಞೆಗಳನ್ನ ಆಜ್ಞಾಶಾಸನಗಳು ಅಥವಾ ನಿಬಂಧನ ವಾಕ್ಯಗಳು ಎಂಬುದಾಗಿ ಕರೆಯಲಾಗುತ್ತೆ. ಆದ್ರೆ ಕನ್ನಡದ ಒಂದು ಭಾಷಾಂತರದಲ್ಲಿ ಏನಾಗಿದೆ, ಇದು ಆಜ್ಞಾಶಾಸನಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಮೈಸೂರು ವಿಶ್ವವಿದ್ಯಾಲಯದ ನಿಘಂಟುಗಳು ಅಂದ್ರೆ ನಿಘಂಟುಗಳ ಪುಸ್ತಕದಲ್ಲಿ ಟೆಸ್ಟ್ ಮನಿ ಎಂಬ ಪದಕ್ಕೆ ಪ್ರಮಾಣ ಮಾಡಿಕೊಟ್ಟ ಘೋಷಣೆ ಎಂಬ ಅರ್ಥವೂ ಇದೆ. ಇಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 10 ಆಜ್ಞೆಗಳು ನಿಬಂಧನೆ ಇರುವ 2 ಕಲ್ಲಿನ ಹಲಗೆಗಳು. 10 ಆಜ್ಞೆಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ನಿಬಂಧನೆಗಳಿರುವಂತ 2 ಕಲ್ಲಿನ ಹಲಗೆಗಳು. ಇದನ್ನ ಇಬ್ರಿಯರ ಪುಸ್ತಕದಲ್ಲೂ ನಾವು ನೋಡ್ತೀವಿ. ಮೋಶೆ ಏನ್ ಮಾಡ್ತಾನೆ, ಅಲ್ಲಿ ವಿವರಿಸ್ತಾನೆ. ಮೊದಲನೇ ಒಂದು ಆರಾಧನೆಯಲ್ಲಿ ಏನಿತ್ತು, ಪರಿಶುದ್ಧ ಸ್ಥಳದಲ್ಲಿ ಏನಿತ್ತು, ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿತ್ತು ಎಂಬುದಾಗಿ ಹೇಳುವಾಗ, ಮಹಾಪರಿಶುದ್ಧ ಸ್ಥಳದಲ್ಲಿ ಏನಾಗಿತ್ತು ಅಂದ್ರೆ ದೇವರ ಒಂದು ಮಂಜೂಷ ಇತ್ತು. ಆ ಮಂಜೂಷದೊಳಗೆ 2 ಕಲ್ಲಿನ ಹಲಗೆಗಳಿತ್ತು. ಆ ಕಲ್ಲಿನ ಹಲಗೆಗಳಲ್ಲಿ ದೇವರು ಬರೆದಂತ ಅಕ್ಷರಗಳು 10 ಆಜ್ಞೆಗಳಿತ್ತು ಎಂಬುದಾಗಿ ಪೌಲನು ಕೂಡ ಏನ್ ಮಾಡ್ತಾನೆ, ಇಬ್ರಿಯರ ಪುಸ್ತಕದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ವಿಮೋಚನಾ ಕಾಂಡದಲ್ಲಿದ್ದಂತ 10 ಆಜ್ಞೆಗಳು, ಧರ್ಮೋಪದೇಶ ಕಾಂಡದಲ್ಲಿರುವಂತ 10 ಆಜ್ಞೆಗಳನ್ನು ಎರಡನ್ನೂ ನಾವು ಹೋಲಿಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ, ಹೆಚ್ಚು ಕಡಿಮೆ ಬರೋದನ್ನ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಸೇರಿಸಿರುವಂತದನ್ನ ನಾವು ನೋಡ್ತೀವಿ. ಅದ್ರಲ್ಲಿ ಯಾವ್ದಲ್ಲಿ ಅಂತ ಹೇಳುವಾಗ 4ನೇ ಆಜ್ಞೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಸೇರಿಸಿರುವಂತದನ್ನ ನಾವು ನೋಡ್ತೀವಿ. ಈಗ ಹೋಗೋಣ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯಕ್ಕೆ ನಮ್ಮ ಒಂದು ಸತ್ಯವೇದವನ್ನು ತಿರುಗಿಸೋಣ. ಅಲ್ಲಿ ಯಾವುದನ್ನ ಹೆಚ್ಚಾಗಿ ಸ್ವಾಮಿ ಸೇರಿಸಿದಾನೆ ಅಂದ್ರೆ ಸ್ವಾಮಿ ಅಲ್ಲ, ಮೋಶೆ ಸೇರಿಸಿದಾನೆ ಎಂಬುದನ್ನ ನಾವು ನೋಡೋಣ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ, ಸಿಕ್ತವ್ರು ಹೋದ್ರಿ.
ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು, ಹೆಣ್ಣಾಳುಗಳಿಗೂ ವಿಶ್ರಾಂತಿಯಾಗಿರಬೇಕು, ವಿಶ್ರಾಂತಿ ದೊರೆಯಬೇಕು. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದನ್ನು ನಿಮ್ಮ ದೇವರಾದ ಯೆಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿ ಆಜ್ಞಾಪಿಸಿದ್ದಾನೆ. ಇಲ್ಲಿ ನೋಡ್ರಿ, ಏನನ್ನ ಹೆಚ್ಚಾಗಿ ಒತ್ತಿ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವರು ಐಗುಪ್ತ ದೇಶದಲ್ಲಿ ಇದ್ದಂತ ಸಮಯದಲ್ಲಿ ಅವ್ರಿಗೆ ವಿಶ್ರಾಂತಿ ಅನ್ನೋದೇ ಇರ್ಲಿಲ್ಲ. ಸಬ್ಬತ್ ದಿನ ಅಂತಾನೆ ಗೊತ್ತಿರ್ಲಿಲ್ಲ. 7 ದಿನನೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಕತ್ತೆಗಳ ತರ, ಹಸುಗಳ ತರ, ಎಮ್ಮೆಗಳ ತರ ಏನ್ ಮಾಡ್ತಾ ಇದ್ರು, ದುಡಿತಾ ಇದ್ರು. ಅವ್ರನ್ನ ಯಾವತ್ತೂ ಕೂಡ ಐಗುಪ್ತ ದೇಶದವರು ಬಿಟ್ಟಿರ್ಲಿಲ್ಲ. ಒಂದಿನ ವಿಶ್ರಮಿಸ್ಕೊಳ್ಳಿ ಅಂತ ಬಿಟ್ಟಿರ್ಲಿಲ್ಲ. ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ, ಫರೋಹನು ಮೋಶೆ ಹೋಗಿ ಫರೋಹನ್ಗೆ, ನನ್ನ ಜನರಾದಂತ ಇಸ್ರಾಯೇಲರು ದೇವರಾದಂತ ಯೆಹೋವನ್ನ ಆರಾಧಿಸ್ಬೇಕು, ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನಮ್ 3 ದಿನ ಜಾತ್ರೆ ಮಾಡಿ ನಾವು ಆರಾಧಿಸ್ಬೇಕಾಗಿದೆ, ನಮ್ ಜನಗಳನ್ನ ಕಳಿಸ್ಕೊಡಿ ಅಂತ ಹೇಳಿದಾಗ ಫರೋಹನ್ ಹೇಳ್ತಾನೆ, ಇವ್ರು ಸೋಮಾರಿಗಳು, ಇವ್ರು ಸೋಮಾರಿಗಳಾಗಿರೋದ್ರಿಂದ, ಇವ್ರ ಕೆಲಸ ಕಡಿಮೆ ಇರೋದ್ರಿಂದ ಇವ್ರು ಏನ್ ಮಾಡ್ತಾ ಇದಾರೆ, ನಾವು ನಮ್ ದೇವ್ರನ್ನ ಆರಾಧಿಸ್ಬೇಕು ಎಂಬುದಾಗಿ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಇವ್ರಿಗೆ ಏನ್ ಮಾಡ್ರಿ, ಇವ್ರಿಗೆ ಸ್ವಲ್ಪ ಕೂಡ ವಿಶ್ರಾಂತಿ ಸಿಕ್ಬಾರ್ದು, ಆ ರೀತಿಯಾಗಿ ಇವ್ರನ್ನ ದುಡಿಸ್ರಿ. ಇವ್ರಿಗೆ ವಿಶ್ರಾಂತಿ ಸಿಕ್ಕಿದ್ರೆ ತಾನೆ ಇವ್ರು ಸುಧಾರಿಸ್ಕೊಂಡು ನಮ್ ದೇವ್ರನ್ನ ಆರಾಧಿಸ್ಬೇಕು ಅಂತ ಹೇಳ್ತಾರೆ. ಆ ವಿಶ್ರಾಂತಿಯನ್ನೇ ಕೊಡಬೇಡಿ ಇವ್ರು ಎಂಬುದಾಗಿ ಫರೋಹನು ತನ್ನ ಎಲ್ಲಾ ಅಧಿಕಾರಿ ವರ್ಗದವ್ರಿಗೆ ತಿಳಿಸಿರ್ತಾನೆ. ಇದ್ರಲ್ಲಿ ನಾವು ಏನ್ ಕಾಣಬಹುದು ಅಂತಂದ್ರೆ, ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿ ಯಾವುದೇ ರೀತಿಯಾದಂತಹ ವಿಶ್ರಾಂತಿ ಇರಲಿಲ್ಲ. ಅವರು ವಿಶ್ರಾಂತಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ, ಸಬ್ಬತ್ ದಿನ ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ನಾನು ನಿಮ್ಮನ್ನ ನನ್ನ ಭುಜ ಪರಾಕ್ರಮದಿಂದ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಹೋಗೋದ್ರ ನಿಮಿತ್ತವಾಗಿ ನೀವೇನ್ ಮಾಡ್ಬೇಕಾಗಿದೆ, ವಿಶ್ರಾಂತಿ ದಿನವನ್ನ ಆಚರಿಸ್ತಿರಲ್ಲ, ಆ ವಿಶ್ರಾಂತಿ ದಿನವನ್ನ ನಾನು ಯಾವ ರೀತಿಯಾಗಿ ನಿಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ ಬನ್ನೋ ಅದನ್ನ ನೆನಪಿಸ್ಕೊಂಡು ನಾನೇ ಸೃಷ್ಟಿಕರ್ತನು ಎಂಬುದಾಗಿ ತಿಳಿದು, ಅದ್ರ ಜೊತೆಗೆ ನಿಮ್ಮನ್ನ ವಿಮೋಚನೆ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡ್ ಬಂದಲ್ಲ, ಇದರ ನಿಮಿತ್ತವಾಗಿ ನೀವು ವಿಶ್ರಾಂತಿಯನ್ನ ಹೊಂದಿ ನನ್ನನ್ನ ಸಬ್ಬತ್ತಿಂದಲೇ ಆರಾಧಿಸ್ರಿ ಎಂಬುದಾಗಿ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಆ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಇದನ್ನ ಸೇರಿಸಿ ಇಸ್ರಾಯೇಲ್ ಜನರಿಗೆ ಹೇಳ್ಕೊಡುವಂತವನಾಗಿದ್ದಾನೆ. ಇಸ್ರಾಯೇಲ್ ಜನಕ್ಕೆ ಹೇಳಿಕೊಡುವಂತದನ್ನ ನಾವು ನೋಡ್ತೀವಿ. ಇಲ್ಲಿ ಈ ಒಂದು ವಿಚಾರವನ್ನ ಯಾವಾಗ ಇವನು ತಿಳಿಸ್ತಾ ಇದ್ದಾನೆ ಅಂತಂದ್ರೆ, ಇನ್ನೇನೋ ಕಾನಾನ್ ಗಡಿಯನ್ನ ಸೇರ್ಬೇಕಾಗಿರ್ತದೆ, 40 ವರ್ಷಗಳ ಪ್ರಯಾಣ ನಡೆದಿರುವಂತ ಸಮಯದಲ್ಲಿ ಮತ್ತೆ ಆ ಗಡಿ ಭಾಗದಲ್ಲಿ ಇಸ್ರಾಯೇಲರನ್ನೆಲ್ಲ ಕೂರ್ಸಿ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಈ ಧರ್ಮೋಪದೇಶವನ್ನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ನೀವು ಮಂಡ್ರಾಗ್ತೀರಾ ಅಂತಾನು ಗೊತ್ತು, ಮೋಶೆ ಗೊತ್ತಿರ್ತದೆ ಇವರೆಷ್ಟು ಮಂಡ್ರು, ಇವರೆಷ್ಟು ಹವಿದೇಯರು, ನಾನು ಹೋದ್ಮೇಲೆ ಎಂತ ಒಂದು ಮಂಡತನ ಇವರಲ್ಲಿ ಸೇರ್ಕೊಳುತ್ತೆ ಎಂಬುದಾಗಿ ಮೋಶೆಗೆ ದೇವ್ರು ಹೇಳಿರ್ತಾನೆ. ಅದ್ರ ನಿಮಿತ್ತವಾಗಿ ಸ್ವಾಮಿಯ ಮಾತನ್ನ ಕೇಳ್ದಂತ ಇವನು ಮತ್ತೆ ಏನ್ ಮಾಡ್ತಾನೆ, ಅದೇ 10 ಆಜ್ಞೆಗಳ ಉಪದೇಶವನ್ನ ಸಿನಾಯ್ ಬೆಟ್ಟದಲ್ಲಿ ದೇವರು ಬೋಧಿಸಿದಂತ ವಿಶೇಷವಾದಂತ 10 ಆಜ್ಞೆಗಳನ್ನ 40 ವರ್ಷಗಳ ನಂತರ ಈತನ ಏನ್ ಮಾಡ್ತಾ ಇದ್ದಾನೆ, ಜನರಿಗೆ ತಿಳುವಳಿಕೆಯನ್ನ ಕೊಟ್ಟು, ನೀವು ಇದಕ್ಕಾಗಿ ಆರಾಧಿಸ್ರಿ ದೇವ್ರನ್ನ. ನೀವು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದೀರಲ್ಲ, ನೀವೇ ಆಗ್ಲಿ, ನಿಮ್ಮ ಮಕ್ಕಳೇ ಆಗ್ಲಿ ವಿಶ್ರಾಂತಿ ಅನ್ನೋದೇ ಕಂಡಿರ್ಲಿಲ್ವಲ್ಲ. ಅದ್ರ ನಿಮಿತ್ತವಾಗಿ ಇವತ್ತಿನ ದಿನದಲ್ಲಿ ನೀವು 40 ವರ್ಷಗಳ ಕಾಲ ಸಬ್ಬತ್ತಿಂದಲ್ಲಿ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡದೆ ದೇವರು ಕೊಟ್ಟಂತ ಮನ್ನವನ್ನ ತಿನ್ಕೊಂಡು ಇವತ್ತಿನ ದಿನದಲ್ಲಿ ಯಾವ ರೀತಿಯಾಗಿ ವಿಶ್ರಾಂತಿಯನ್ನ ಹೊಂದಿದ್ದೀರೋ, ಈ ವಿಶ್ರಾಂತಿಯನ್ನ ನೀವು ಐಗುಪ್ತ ದೇಶದಲ್ಲಿ ಹೊಂದಿಲ್ಲದೆ ನಿಮಿತ್ತವಾಗಿ ಇವತ್ತಿನ ದಿನದಲ್ಲಿ ಐಗುಪ್ತ ದೇಶದನ್ನ ಬಿಡುಗಡೆ ಮಾಡೋದನ್ನು ಕೂಡ ನೆನ್ಸ್ಕೊಂಡು ಈ ವಿಶ್ರಾಂತಿ ದಿನವನ್ನ ನೀವು ಆಚರಿಸ್ಬೇಕು ಎಂಬುದಾಗಿ ಆ ಗಡಿ ಭಾಗದಲ್ಲಿ, ಇನ್ನೇನೋ ಕಾನಾನ್ನ ಗಡಿ ಭಾಗದಲ್ಲಿ ತನ್ನ ಪ್ರಾಣ ಬಿಡುಕ್ಲಿಕ್ಕೂ ಮೊದಲಾಗಿ ಮೋಶೆ ಏನ್ ಮಾಡ್ತಾನೆ, ತನ್ನ ಜನರಾದಂತ ಇಸ್ರಾಯೇಲರಿಗೆ ಮತ್ತೊಂದು ಸಾರಿ ಸಬ್ಬತ್ತಿನ ವಿಚಾರವನ್ನ 10 ಆಜ್ಞೆಗಳ ವಿಚಾರವನ್ನ ಒತ್ತಿ ಹೇಳೋದನ್ನ ನಾವು ಇಲ್ಲಿ ಕಾಣುವಂತವರಾಗಿದ್ದೇವೆ.
ಇಲ್ಲಿ ಧರ್ಮ ಪ್ರಮಾಣದ ಸಂಪೂರ್ಣ ಸಾರಾಂಶ ಏನಂತಂದ್ರೆ ಪ್ರೀತಿ. ಈಗ ನೋಡ್ರಿ, ನಮ್ಮ ಮಕ್ಕಳು ಎಲ್ಲೋ ಹೋಗಿದ್ ಬರ್ತಾರೆ. ಎಲ್ಲೋ ಹೋಗಿದ್ ಬಂದಂತ ಸಮಯದಲ್ಲಿ ಅವ್ರು ಮಧ್ಯರಾತ್ರಿಗೆ ಬರ್ತಾರೆ. ನಮ್ಮನೇಲಿ ಅಡಿಗೆ ಇರಲ್ಲ. ಬಂದು ಕೇಳ್ತಾರೆ, ನಮ್ಮ ಅಮ್ಮ ನನ್ಗೆ ಹೊಟ್ಟೆ ಸಿತ್ತೆ ಅಂತಂದಾಗ ತಾಯಿ ಆದವಳು ನಾಳೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಮಲ್ಕೊಪ್ಪ ಅಂತ ಹೇಳ್ತಾಳ? ಖಂಡಿತವಾಗ್ಲೂ ಇಲ್ಲ. ಅವಳು ರಾತ್ರಿ ಆದ್ರೂ ಚಿಂತೆ ಇಲ್ಲ. ತನ್ನ ಮಗನ ಮೇಲಿನ ಪ್ರೀತಿಗೋಸ್ಕರ ಯಾವ ರೀತಿಯಾಗಿ ರಾತ್ರಿಯಲ್ಲೂ ಕೂಡ ಎದ್ದು ತನ್ನ ನಿದ್ದೆಯನ್ನ ಕಟ್ಟಿಟ್ಟಿ ತನ್ನ ಮಗನ್ಗೆ ಅಡಿಗೆನ ಮಾಡಿ ಊಟ ಬಡಿಸ್ತಾಳೋ ಅದನ್ನ ಪ್ರೀತಿ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ನಮ್ಮ ದೇವ್ರ ಮೇಲೆ ಪ್ರೀತಿ ಇದ್ರೆ ಆತನ ಧರ್ಮೋಪದೇಶವನ್ನ ಕೈಗೊಳ್ಳಿಕ್ಕೆ ನಾವು ಕಿಂಚಿತ್ತೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಯಾಕೆಂದ್ರೆ ಆತ ನಮ್ಮ ಸೃಷ್ಟಿಕರ್ತನು, ನಮ್ಮ ನಿರ್ಮಾಣಿಕನು ಆತನು ನಮ್ಗೆ ಕುರುಬನು, ನಾವು ಆತನ ಹಿಂಡುಗಳಲ್ಲಿ ನಾವು ಹಾಗೆ ಒಬ್ಬರಾಗಿರ್ಬೇಕಾದ್ರೆ ನಾವು ಆತನ ಧರ್ಮೋಪದೇಶವನ್ನ ಪ್ರೀತಿ ಪೂರ್ವಕವಾಗಿ ನಾವೇನ್ ಮಾಡ್ಬೇಕು, ಕಾಣ್ಬೇಕಾಗಿದೆ. ಒಂದ್ ಪಕ್ಷ ನಾವು ಪ್ರೀತಿ ಪೂರ್ವಕವಾಗಿ ಕಾಣ್ಲಿಲ್ಲ ಅಂತಂದ್ರೆ ಆತನ ನಾಮಕಾವಸ್ತವಾಗಿ ನಾವ್ ಈ ಲೋಕದಲ್ಲಿ ಜೀವಿಸ್ತಾ ಆತನ ಹೆಸರನ್ನ ತೆಗೆದುಕೊಂಡು ಆತನ ಒಂದು ಹೆಸರ ಮೇಲೆ ನಾವು ಮುಖವಾಡವನ್ನ ಹಾಕೊಂಡು ಜೀವಿಸ್ತಾ ಇದೀವಿ ಅಂತಂದ್ರೆ ಅಂತವ್ರ ವಿಚಾರವಾಗಿ ಯೋಹಾನನು ಯಾವುದೇ ರೀತಿಯಾದಂತ ಮುಖದಾಕ್ಷಣೆಯನ್ನ ನೋಡದೆ ಅವ್ರಿಗೆ ಹೇಳ್ತಾನೆ ಅಂತವ್ರಿಗೆ ಅವರು ಸುಳ್ಳುಗಾರರು ಎಂಬುದಾಗಿ ಹೇಳ್ತಾನೆ. ನೋಡೋಣ, ಯೋಹಾನ್ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ ಯೋಹಾನ್ ಯಾವ ರೀತಿಯಾಗಿ ಹೇಳ್ತಾನೆ ಅನ್ನೋದನ್ನ ನಾವು ನೋಡೋಣ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಯಾರಾದ್ರೂ ಓದ್ತೀರಾ? ಮೊದಲನೇ ಯೋಹಾನ 2ನೇ ಅಧ್ಯಾಯ 3ನೇ ವಚನ, 3-4. ಯಾರು ಇಲ್ಲ ನನಗೆ? ಹಲೋ, ನಾನು ಓದ್ತೇನೆ. ಮೊದಲನೇ ಯೋಹಾನ 2ನೇ ಅಧ್ಯಾಯ 3-4. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಇಲ್ಲಿ ಯಾವುದೇ ರೀತಿಯಾದಂತ ಮುಖದಾಕ್ಷಣ್ಯವನ್ನ ನೋಡ್ತಿರ್ಲಿಲ್ಲ ಯೋಹಾನನು. ಆತನಿಗೆ ಗೊತ್ತಿತ್ತು, ಯಾಕೆಂದ್ರೆ ದೇವರ ಸಮೀಪವಾಗಿ ಆತನ ಎಲ್ಲಾ ವಿಚಾರವನ್ನ ಬಹಳಷ್ಟು ನೊಂದು ಬೆಂದು ಕಣಿತವನು ಯೋಹಾನನು, ಕೊನೆಯದಾಗಿ ಸತ್ತವನು. ಆತನಿಗೆ ಗೊತ್ತಿತ್ತು ಪ್ರೀತಿ ಅಂದ್ರೆ ಏನು ಅಂತಂದ್ರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದೇ ಪ್ರೀತಿ ಅಂತ ಯೋಹಾನನ್ ಗೊತ್ತಿತ್ತು. ಅದಕ್ಕೆ ಅವನೇನಂತ ಹೇಳ್ತಾನೆ ಅಂತಂದ್ರೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದಲೇ ನಡೆದರೆ ಆದ್ದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ನಾವು ಆತನ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀತಾ ಇದ್ದೀವಿ ಅಂತಂದ್ರೆ ಬೇರೆ ಯಾರು ನಮ್ಗೆ ಬೇಳ್ ತೋರಿಸಿ ಇವ್ರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇಲ್ಲ ಅನ್ನೋದು ಬೇಕಾಗಿಲ್ಲ. ಯಾಕಂದ್ರೆ ನಾನ್ ನಡೀತಾ ಇದ್ದೇನೆ ಅಂತಂದ್ರೆ ಆತನ ಭದ್ರಾಗಿ ನಾನು ನಡ್ಕೊಳ್ತಾ ಇದ್ದೀನಿ, ಅದು ನನಗೂ ದೇವ್ರಿಗೂ ಸೇರಿದಂತ ವಿಚಾರ. ಆದ್ರೆ ಅದನ್ನ ಬಿಟ್ಟು ಆತನ ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಆತನಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದನ್ನ ತಿಳಿಸ್ಕೊಡ್ಲಿಕ್ಕೆ ಮೋಶೆ ಆವತ್ತಿನ ದಿನದಲ್ಲಿ ಅಲ್ಲಿ ಅವ್ರಿಗೆ ಉಪದೇಶವನ್ನ ಮಾಡ್ತಾನೆ. ನೀವು ನಿಜವಾಗ್ಲೂನುವೆ ಆ ಐಗುಪ್ತ ದೇಶದಲ್ಲಿ ಎಂತ ಹಿಂಸೆ, ಕಷ್ಟ, ಸಂಕಟವನ್ನ ಅನುಭವಿಸ್ತ್ರಿ. ಆ ಎಲ್ಲಾ ಕಷ್ಟ ಸಂಕಟಗಳಿಂದ ದೇವರು ತನ್ನ ಪರಾಕ್ರಮದಿಂದ ನಿಮ್ಮನ್ನ ಬಿಡಿಸ್ಕೊಂಡು ಬಂದು ಈ ವಿಶ್ರಾಂತಿಯನ್ನ ಕೊಟ್ಟಿದ್ದಾನೆ. 40 ವರ್ಷಗಳ ಕಾಲ ನೀವು ಸಂಪೂರ್ಣವಾದಂತ ವಿಶ್ರಾಂತಿಯನ್ನ ಹೊಂದಿದ್ದೀರಿ. ಇವತ್ತಿನಿಂದಲೇ ಆತನ್ನ ಕೈಗೊಂಡು ನೀವು ನಾನು ಸೇರಲ್ಲ, ನೀವು ಈ ಒಂದು ಗಡಿಯನ್ನ ದಾಟಿ ಕಾನಾನ್ ದೇಶಕ್ಕೆ ಹೋದಾಗ ನೀವು ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ನಾವು ಕೈಗೊಂಡು ನಡಿತೀವಿ ಅಂತ ಹೇಳಿ ಒಂದ್ ಪಕ್ಷ ನೀವು ಆತನ ಆಜ್ಞೆಗಳನ್ನ ಕೈಗೊಂಡಿಲ್ಲ ಅಂದ್ರೆ ನೀವು ಸುಳ್ಳುಗಾರರಾಗ್ತೀರಾ ಎಂಬುದಾಗಿ ಅಂತೆ ಏನ್ ಮಾಡಿರ್ತಾನೆ ಮೋಶೆ ಇಸ್ರಾಯೇಲ್ಗೆ ಹೇಳುವಂತದನ್ನ ನಾವು ನೋಡ್ತೀವಿ. ಅದನ್ನ ಬಹಳ ಸರಳವಾಗಿ ಯೋಹಾನನು, ಶಿಷ್ಯನಾದಂತ ಯೋಹಾನನು ನಮ್ಗೆ ಉತ್ತರಿಸುವಂತದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪೌಲನು ಕೂಡ ಏನ್ ಮಾಡ್ತಾನೆ, ಪ್ರೀತಿ ಅಂದ್ರೆ ಏನು, ಪ್ರೀತಿಯ ಸಾರಾಂಶ, ಧರ್ಮ ಪ್ರಮಾಣದ ಸಂಪೂರ್ಣವಾದಂತ ಸಾರಾಂಶ ಏನು ಅಂತಂದ್ರೆ ಪ್ರೀತಿ. ಅದಕ್ಕೆ ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ, ಧರ್ಮಶಾಸ್ತ್ರವು ಪರಿಶುದ್ಧವೂ ಮಾನ್ಯವೂ ಹಿತಕರವೂ ಆಗಿದೆ ಎಂಬುದಾಗಿ ಹೇಳ್ತಾನೆ. ಆಜ್ಞೆಗಳು ಮಾನ್ಯವೂ ಹಿತಕರವೂ
ಪ್ರೀತಿಯೂ ಆಗಿರೋದ್ರಿಂದ ಅದನ್ನ ಪ್ರೀತಿ ಪೂರ್ವಕವಾಗಿ ನಾವು ಕೈಗೊಂಡು ನಡಿಬೇಕು ಎಂಬುವಂತ ಉದಾಹರಣೆಯನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ಪ್ರೀತಿ ದೇವರಾಜ್ಞೆಯ ಸಂಪೂರ್ಣ ಸಾರಾಂಶವಾಗಿದೆ ಎಂಬುದಾಗಿ ನಮ್ಗೆ ಏನ್ ಮಾಡ್ತಾನೆ ಯೋಹಾನನು ತಿಳಿಸುವಂತವನಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ ಆದ್ಮೇಲೆ ಆತನ ಆಜ್ಞೆಗಳು, ಆತನ ಗುಣಾತಿಶಯಗಳಾದ್ಮೇಲೆ ಆತನ ಗುಣಾತಿಶಯವಾದಂತಹ ಆಜ್ಞೆಗಳು ಅದು ಕೂಡ ಪ್ರೀತಿಯಿಂದ ಕೂಡಿರುವಂತದ್ದಾಗಿದೆ. ಈಗ ನಾನು ಒಬ್ಬರನ್ನ ಪ್ರೀತಿಸ್ತೀನಿ ಅನ್ನೋದೇ ಆದ್ರೆ, ಈಗ ರಾಜು ಸರ್ನ ನಾನ್ ಪ್ರೀತಿಸ್ತೀನಿ ಅಂತಂದ್ರೆ ಅವ್ರ ವಸ್ತುಗಳೆಲ್ಲ ಯಾವುದೇ ರೀತಿಯಾದಂತ ಅವ್ರ ಮನೇಲಿ ಯಾವುದೇ ರೀತಿಯಾದಂತ ಕಳ್ತನ ಮಾಡ್ಲಿಕ್ಕೆ ನನ್ಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಅವ್ರು ನನ್ನ ಸಹೋದರರಾಗಿರೋದ್ರಿಂದ ಅವ್ರ ವಸ್ತುನ ನಾನು ಹೇಗ್ ಕಟ್ಕೊಳ್ಲಿಕ್ಕಾಗಕ್ ಸಾಧ್ಯ ಇಲ್ವಲ್ಲ. ಅವರು ಯಾವ ರೀತಿಯಾಗಿ ನನ್ನನ್ನ ಸಹೋದರಿ ಅಂತ ತಿಳ್ಕೊಂಡಿದಾರೋ ಅದೇ ರೀತಿಯಾಗಿ ನಾನು ಅವರನ್ನ ಸಹೋದರ ಅಂತ ತಿಳ್ಕೊಂಡಾಗ ಅಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳು ಬರಲ್ಲ. ಅವ್ರ ವಸ್ತುಗಳ ಮೇಲೆ ನನಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ನಮ್ಮ ಅಣ್ಣನ ವಸ್ತು ಇದನ್ನ ನಾನ್ ಕಾಯ್ಬೇಕು, ಅವ್ರಿಗೆ ಕೊಡ್ಬೇಕು ಎನ್ನುವಂಥದ್ದು ಪ್ರೀತಿ. ಅವ್ರ ವಸ್ತುಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಪ್ರೀತಿ. ಆದ್ರೆ ನಾವು ಅದನ್ನ ಕದ್ಕೊಳ್ಳೋದು ಪ್ರೀತಿ ಅಲ್ಲ. ಇದೆಲ್ಲ ದೇವರ ಗುಣಾತಿಶಯಗಳು. ಈ ಗುಣಾತಿಶಯಗಳನ್ನ ನಾವೇನ್ ಮಾಡ್ಬೇಕು, ಬೆಳೆಸ್ಕೊಳ್ಬೇಕು, ಮೈಗೂಡಿಸ್ಕೊಳ್ಬೇಕು. ಕ್ರೈಸ್ತರಾದಂತ ನಮ್ಮನ್ನ ಯಾರು ಕಳ್ಳರು ಅನ್ಬಾರ್ದು, ಯಾರು ಮೋಸಗಾರರು ಅನ್ಬಾರ್ದು, ಯಾರು ವಂಚನೆಗಾರರು ಅಂತ ಹೇಳ್ಬಾರ್ದು, ಯಾರು ಗರ್ವ ಪಡೋರು ಅಂತ ಹೇಳ್ಬಾರ್ದು. ಇದಕ್ಕೋಸ್ಕರನೇ ಅಂದು ಇಸ್ರಾಯೇಲರನ್ನ ತನ್ನ ಜನರನ್ನಾಗಿ ಮಾಡ್ಕೊಳ್ಳಿಕ್ಕೆ ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನ ಬಿಟ್ಟು ಸೀನಾಯ್ ಪರ್ವತದ ಮೇಲೆ ಬಂದು, ಈ ಇಸ್ರಾಯೇಲ್ ಜನಾಂಗವಾದಂತ ನೀವು ನನಗೆ ಪ್ರತಿಷ್ಠಿತವಾದಂತ ಜನಾಂಗವಾಗ್ಬೇಕು. ನಿಮ್ಮನ್ನ ಯಾರು ಸುಳ್ಳುಗಾರರು, ಕಳ್ಳರು, ಮೋಸಗಾರರು, ವಂಚಗಾರರು, ಲಂಚಗೊರ್ರು ಎಂಬುದಾಗಿ ಹೇಳ್ಬಾರ್ದು. ನಾನು ಹೇಗಿದ್ದೀನೋ ಹಾಗೆ ನೀವಿರ್ಬೇಕು ಎಂಬುದಾಗಿ ದೇವರು ಆವತ್ತಿನಲ್ಲಿ ಇಸ್ರಾಯೇಲರನ್ನ ಆರಿಸ್ಕೊಳ್ಳಿಕ್ಕೂ ಮೊದಲಾಗಿ ತನ್ನ ಗುಣಾತಿಶಯಗಳನ್ನ ತಿಳಿಸ್ತಾನೆ. ಇವತ್ತಿನಲ್ಲಿ ಅದೇ ಗುಣಾತಿಶಯಗಳನ್ನ ನಾವು ಹೊತ್ಕೊಂಡಿದ್ದೀವಿ. ನಮ್ಮನ್ನು ಇವತ್ತಿನಲ್ಲಿ ಸ್ವಾಮಿ ನನ್ನ ಮಕ್ಕಳು ಅಂತ ಕರಿತಾ ಇದ್ದಾನೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 14ನೇ ಅಧ್ಯಾಯ 15ನೇ ವಚನ ನೋಡೋಣ ಏನಂತ ಹೇಳ್ತಾನೆ ಅಂತ. 14ನೇ ಅಧ್ಯಾಯ 15-16ನೇ ವಚನ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇಲ್ಲಿ ದೇವ್ರ ವಾಕ್ಯ ಏನಂತ ಹೇಳುತ್ತೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಏನಲ್ಲೇನು ಒತ್ತಾಯ ಪೂರ್ವಕ ಇಲ್ಲ. ನೀವು ನನ್ನನ್ನು ಪ್ರೀತಿಸುವುದಾದರೆ ಅಂತೆಲ್ಲ, ಪ್ರೀತಿಸುವವರಾದರೆ, ನೀವು ನನ್ನನ್ನು ಪ್ರೀತಿಸುವವರಾದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀರಾ ಅಷ್ಟೇ. ನಾವು ಆತನ ಪ್ರೀತಿಸುವಂತ ಜನಾಂಗವಾದ್ರೆ, ಕ್ರೈಸ್ತರಾದ್ರೆ, ಆತನ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀಲಿಕ್ಕೆ ಬದ್ಧರಾಗಿರ್ತೀವಿ. ಬೇರೆ ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಆತನ ಆಜ್ಞೆಗಳನ್ನ ಕೈಗೊಂಡ್ರಿ, ಸರಿಯಾದ ಟೈಮಿಗೆ ಸಬ್ಬತ್ತು ಬನ್ರಿ, ಗಲಾಟೆ ಮಾಡ್ಬೇಡ್ರಿ, ಮಕ್ಕಳನ್ನ ಓಡಾಡಕ್ ಬಿಡ್ಬೇಡ್ರಿ ಅಂತ ಹೇಳ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ನಾವು ನಿಜವಾಗ್ಲೂ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋರಾಗಿದ್ರೆ, ಆತನ ಪ್ರೀತಿಸೋರಾಗಿದ್ರೆ, ಇದೆಲ್ಲವೂ ಕೂಡ ನಮಗ್ ಬರ್ತದೆ. ಇದೆಲ್ಲವೂ ಕೂಡ ನಮ್ ಜವಾಬ್ದಾರಿ, ನಮಗ್ ಕೊಟ್ಟಂತದ್ದು. ನಾವು ಕತ್ತಲೆಯಲ್ಲಿರುವಂತ ಜನಕ್ಕೆ ಬೆಳಕಾಗ್ಬೇಕು. ಈ ಆಜ್ಞೆಗಳ ಮುಖಾಂತರವಾಗಿ ನಾನು ಬೆಳಕಾಗ್ಬೇಕು. ನನ್ನಲ್ಲಿ ಕತ್ತಲೆಯನ್ನ ತುಂಬಿಕೊಂಡು ಮತ್ತೊಬ್ಬರನ್ನ ಬೆಳಕನ್ನು ತೋರಿಸ್ತೀನಿ ಅಂತಂದ್ರೆ, ಯೇಸು ಸ್ವಾಮಿ ಒಂದ್ ಮಾತು ಹೇಳ್ತಾರೆ, ಅಯ್ಯೋ ಕಪಟಿಯೇ, ಮೊದಲು ನಿನ್ನ ಕಣ್ಣಲ್ಲಿರುವಂತ ಏನ್ ತೊಲೆಯನ್ನ ತೆಗೆದುಕೋ, ಆಗ ನಿನ್ನ ಸಹೋದರನ ಕಣ್ಣಿರುವಂತ ರವೆ ನಿನಗ್ ಕಾಣಿಸ್ತದೆ ಅಂತ ಹೇಳುತ್ತೆ. ಇವತ್ತಿನಲ್ಲಿ ನಾನು ಆಜ್ಞೆಗಳನ್ನ ಹೊತ್ಕೊಳ್ಳಿಕ್ಕೆ ಸಿದ್ಧನಾಗಿಲ್ಲ ಅಂತಂದ್ರೆ ಇನ್ನು ಹೇಗೆ ನಾವು ಸಿದ್ಧತೆ ಮಾಡ್ಕೊಳ್ಳಿಕ್ ಸಾಧ್ಯ? ಅದಕ್ಕೆ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಏನಂತ ಹೇಳ್ತಾನೆ, ಆ ದಿನಗಳು ಬಂದ್ಮೇಲೆ ನಾನು ಇಸ್ರಾಯೇಲರ ವಂಶದವರ ಮೇಲೆ ಏನ್ ಮಾಡ್ತೀನಿ, ಒಂದು ಹೊಸ ಒಡಂಬಡಿಕೆಯನ್ನ ಮಾಡ್ತೀನಿ, ನನ್ನ ಆಜ್ಞೆಗಳನ್ನ ಅವ್ರ ಹೃದಯದಲ್ಲಿ ಬರಿತೀನಿ ಅಂತ ಹೇಳಿದ್ದಾನೆ. ಆ ಹೃದಯಗಳಲ್ಲಿ ಬರೆಸ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವ? ನಮ್ಮ ಹೃದಯಗಳಲ್ಲಿ ಸ್ವಾಮಿ ಬರೆಯುವಾಗ ಅಂದು ಇಸ್ರಾಯೇಲರು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡು ಹೊರಗಿನ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ಹೊರಗಡೆ ಕಲ್ಲಿನ ಹಲಿಗೆಗಳನ್ನ ಕೊಡುವಂತ ಸಮಯದಲ್ಲಿ ಸ್ವಾಮಿ ಅವರು ಹೊರಗಿನ ಸಂಪೂರ್ಣತೆಯನ್ನ ಶುದ್ಧ ಮಾಡ್ಕೊಂಡಿರ್ಬೇಕು ಎಂಬುದಾಗಿ ಎಚ್ಚರಿಕೆ ಕೊಟ್ಟಾಗ, ಇವತ್ತಿನ ದಿನದಲ್ಲಿ ಅದೇ ದೇವರು ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದಲ್ಲಿ ಬೆರಿತೀನಿ ಅಂತ ಹೇಳುವಾಗ ನಾವು ಎಷ್ಟು ಹೃದಯವನ್ನ ಶುದ್ಧೀಕರಿಸ್ಕೊಂಡಿರ್ಬೇಕು? ಯಾವ ರೀತಿಯಾಗಿ ನಮ್ಮನ್ನು ನಾವು ಕ್ರಿಸ್ತನ ವಾಕ್ಯದಲ್ಲಿ ತೊಳ್ಕೊಂಡಿರ್ಬೇಕು, ಕ್ರಿಸ್ತನ ರಕ್ತದಿಂದ ತೊಳ್ಕೊಂಡಿರ್ಬೇಕು, ನಾವು ಯಾವ ರೀತಿಯಾಗಿ ಕ್ರಿಸ್ತನಲ್ಲಿ ಬೇರೂರಿ ನಿಂತ್ಕೊಂಡಿರ್ಬೇಕು?
ಇದನ್ನೆಲ್ಲ ನಾವು ಆಲೋಚಿಸ್ಬೇಕು. ಅಂದು ಇಸ್ರಾಯೇಲರಿಗೆ ಅವತ್ತಿನ ಹಾಗೆ ಮಾಡ್ದ. ಇಂದು ಸ್ವಾಮಿ ಇನ್ನೂ ಒಂದು ಸ್ಟೆಪ್ ಮುಂದೆ ಬಂದು ದೇವ್ರ ವಾಕ್ಯ ಏನಂತ ಹೇಳುತ್ತೆ, ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಹೇಳಿದ್ದೀರಷ್ಟೇ. ಆದ್ರೆ ಯಾವನು ಪರಶ್ರೀಯನೋ ಅಥವಾ ಪುರುಷನ ನೋಡಿ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡ್ತಾನೋ ಆಗ್ಲೇ ಅವನು ವ್ಯಭಿಚಾರ ಆಗೋಯ್ತು ಅಂತ ಹೇಳುವಾಗ ಎಷ್ಟು ತೀಕ್ಷ್ಣವಾಗಿದೆ ಆಜ್ಞೆಗಳು. ಆ ಆಜ್ಞೆಗಳನ್ನ ಹೊಂದಿದವರಾದಂತ ನಾವು ಇನ್ನೆಷ್ಟು ತೀಕ್ಷ್ಣತೆಯಿಂದ ನಾವು ಶುದ್ಧೀಕರಣವನ್ನ ಹೊಂದಬೇಕು, ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇದು ನಮ್ಮ ವೈಯಕ್ತಿಕವಾದಂತ ವಿಚಾರ. ನಾವು ಆಲೋಚನೆ ಮಾಡ್ಕೊಳ್ಬೇಕು. ಆಗ ತಾನೇ ನನಗೆ ದೇವ್ರು ಹೇಳ್ತಾನಲ್ಲ, ನೀವು ನನ್ನನ್ನ ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀರಿ ಅಂತ ಹೇಳ್ತಾ ಮತ್ತೆ ಸ್ವಾಮಿ ಒಂದು ವಾಕ್ಯವನ್ನ ಮುಂದುವರಿಸ್ತಾನೆ. ಆಗ ಯಾರು ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅಂತವರಿಗೆ ಸ್ವಾಮಿ ತಂದೆ ಆದಂತ ದೇವರ ಮುಂದೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು, ಇವರು ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದಾರಪ್ಪ, ಇವ್ರಿಗೆ ಸತ್ಯದ ಸಹಾಯಕನ ಕಳಿಸ್ಕೊಡು ಅಂತ ಹೇಳ್ತಾರೆ. ಯಾರು ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅವರು ಮಾತ್ರ ಸತ್ಯದ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಆಜ್ಞೆಗಳನ್ನ ಮೀರಿ ನಾನು ಕ್ರೈಸ್ತನು ಎಂಬುದಾಗಿ ಹೇಳಿ ದೇವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡು ನಾನು ಕ್ರೈಸ್ತನು ಅಂತ ಹೇಳಿದ್ರೆ ಸ್ವಾಮಿ ಅಂತವ್ರನ್ನ ನಾಶ ಮಾಡ್ಬಿಡ್ತಾರೆ. ಇದೆಲ್ಲ ಅಂದು ಇಸ್ರಾಯೇಲರಿಗೆ ಶುದ್ಧತೆಯನ್ನ ಮಾಡಿದಂತ ದೇವ್ರು ಇವತ್ತಿನಲ್ಲೂ ನಮ್ಮನ್ನ ಆತನ ಬರೋಣಕ್ಕೋಸ್ಕರ ಸಿದ್ಧತೆ ಮಾಡುವಾಗ ಈ ಎಲ್ಲಾ ವಿಚಾರಗಳು ಅಂದು ಆ ಇಸ್ರಾಯೇಲರಿಗೆ ಮಾಡಿದಂತ ಒಡಂಬಡಿಕೆಗಳು ಇಂದು ಆಧುನಿಕ ಇಸ್ರಾಯೇಲರಂತ ನಮಗೂ ಕೂಡ ಮೀಸಲಾಗಿರುವಂತದ್ದು ಎಂಬುದಾಗಿ ತಿಳಿದು ನಾವು ಬಾಳಬೇಕು ಎಂಬುದಾಗಿ ಹೇಳ್ತಾ ಈ ವಾಕ್ಯಗಳನ್ನ ಮುಗಿಸ್ತೀನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಆಮೇಲೆ ಸಂದೇಶವನ್ನ ತಂದಂತ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ತಿಳಿದುಕೊಳ್ಳಲು ಕೇಳಲು ಪ್ರಶ್ನೆಗಳೇನಾದರೂ ಇದ್ರೆ ಈ ಸಮಯದಲ್ಲಿ ತಾವು ಕೇಳಬಹುದು, ಅಥವಾ ತಿಳಿಸಲು ಪ್ರಾಮುಖ್ಯವಾದಂತಹ ಸಂಗತಿಗಳು ಇದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. I want to contribute something. Yes, with respect to love. Is my voice audible to all of you? Yes. Yes. I want to talk with respect to the word love. Of course, the word of God says, if you love me, keep my commandments. The 10 decalogues, the 10 commandments comprises 4 parts which confines our love to God, and the 6 commandments requires of us to love our neighbors. So these 5 to 10 are not 6 to 10. 5 to 10 tells us to love our neighbors. Okay, I'm sorry. 5 to 10 including parents. Requires us of the commandments towards love. That is love for God and love for man. Now, it is not possible for any one of us to keep the 10 commandments. Why is it not possible to keep the 10 commandments? Is because with our natural ability, that is using our logistics and strategy of the mind and mental abilities, and through emotions and through our willpower, we try to keep the 10 commandments. We may keep all the 5 commandments we keep, and we break the remaining 10 other 5 commandments. The word of God is very clear. It says you break one commandment, you break all other commandments. The point here is that we try to keep the commandments of God with our own ability, which is not possible. That's the reason Jesus says, without me you can do nothing. He says, you abide in me and I abide in you. It's how can Christ abide in us and how can we abide in him? It is only possible through our spirit. So anything that we want to do out of our soul to keep the commandments of God, it is only temporary. It works for some time and it fails. So all of our efforts to keep the commandments from the soulical realm is in vain.
So therefore, being in the Spirit, that is abiding in Christ, and God, Jesus abiding in us, He gives us the love to keep the commandments, to keep all the commandments. Commandments to love God and commandments to love our fellow men, because that true love comes from Christ into our spirit, and from our spirit we keep the 10 commandments. That's the reason Jesus very clearly said, "For without me you can do nothing." We try to do many religious activities. I should not call it as religious activities. It is any religious anything that we do outside the will of God, out of His empowerment of the Holy Spirit. It is all these things becomes religious activities. So all that we have to do is that Christ has sent us the Holy Spirit, and He empowers us to walk the Christian life, to keep the commandments of God. That is what it says. If you go also to this same verse of 1 John 4th chapter verse 16, and it says, "And so we know and rely on the love God has for us." So we have to rely on His love, not my love, because my love is temporary. I can't love my wife, I can't love my child with my love because it is temporary. It is based, the works of the flesh will always defeat us. But the Spirit of God in our spirit will give that love, the energy and the power to continue to love my fellow men, my church members, and my family members, and love even one another, even to love my enemies. It's not that easy to love our enemies. God says, love your enemies. It is only possible through His love in us, by His Spirit empowering us to love one another. Sir, it is not impossible to keep commandments. We have to keep commandments because we are following Christ. As Christ followed, we have to keep His commandments, or else we are not going to get eternal life. God does not That's say what, that. No, listen. That's what God says. Matthew 7:21 to 24. Wait. What God says Yeah, is, anything you try to do with your own effort, with your solical mind, because God is not interested in solical relationship. So God is God is interested. not. See, God See, says, not they this is that not worship this is me. not related. This is not related 10 commandments. God is telling, if you love me, you keep my commandments. That is the simple word He put. Yeah, that's what I told you right in the beginning. Then you are telling without this Christ we can do nothing. That is different. One minute. You have not Different understood. subject. This is different subject. No. Listen, dear. Listen very carefully. I told you in the beginning. I said that if you love me, keep my commandments. How can you love unless you don't have the love of Christ in you? How can you have the love of how can you have the love of Christ in you unless the Holy Spirit empowers you? With love only we are keeping Sabbath. We are only keeping loving our parents, loving our neighbors, loving God. You are loving. You are loving with a solical love, not with the spirit, because the word of God also clearly says. No, wait, 1 minute. Sorry, Also, the word of God. 1 second. That is your explanation. That is your explanation. One explanation you are giving. It is not my explanation. You read the word of God. What it says. Pastor Johnson. Just a minute. Let me clarify the things. See, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯೋದು ಪ್ರೀತಿ, ದೇವರ ಮೇಲಿನ ಪ್ರೀತಿ. ನನ್ನನ್ನ ಪ್ರೀತಿಸಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡ್ರಿ ಅಂತ ಹೇಳಿದ್ದಾರೆ. ಆತನನ್ನ ಪ್ರೀತಿಸೋದಕ್ಕೆ 10 ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಈಗ ಆತನನ್ನ ನಾವು ಪ್ರೀತಿಸ್ತಾ ಇದ್ದೇವೆ, ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದೇವೆ. ಹೇಗೆ? ಹಿರಿಯರಾದಂತಹ ಸಾಮ್ಯಲ್ ಕ್ರಿಸ್ಟೋಫರ್ ಅವರು ಹೇಳೋದೇನಂದ್ರೆ, ನಿಜವಾಗಿ ಪ್ರೀತಿ ಇದ್ರೆ 10 ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. 10 ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದೀರಾ? ಬಾಯಲ್ಲಿ ಹೇಳ್ಬೋದು, ದೇವರನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ಸಬ್ಬತ್ ಕೈಕೊಂಡು ನಡೀತಿದ್ದೀವಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಚಾಡಿ ಹೇಳೋದು, ಇವೆಲ್ಲ ಆಜ್ಞೆಗಳ ಒಳಗಡೆ ಬರ್ತದೆ. ಎಲ್ಲಿ ಹೋಯ್ತು ಪ್ರೀತಿ? ಈಗ ಅವ್ರೇನ್ ಹೇಳ್ತಾರಂದ್ರೆ, ಇದೆಲ್ಲ ಅದರಲ್ಲಿ ಅಧೀನವಾಗಿರ್ಬೇಕಾದ್ರೆ, ಇಷ್ಟು ನಮ್ಮ ಜೀವಿತದಲ್ಲಿ ಪರಿಪಕ್ವವಾಗಿ ದೇವರಿಗೆ ಸಮರ್ಪಣೆಯಾದಂತ ಪ್ರೀತಿಯನ್ನ ನಾವು ತೋರಿಸ್ಬೇಕಾದ್ರೆ
ನಮ್ಮ ಹೃದಯದಲ್ಲಿ ಮೊದಲು ದೇವರನ್ನ ಪ್ರೀತಿಸುವಂತವ್ರು ನಾವಾಗ್ಬೇಕು. ಆ ಪ್ರೀತಿ ನಮ್ಮಲ್ಲಿ ಹುಟ್ಟಬೇಕು. ಆ ಪ್ರೀತಿಯನ್ನ ದೇವರು ಕೃಪೆಯಿಂದಲೇ ನಮಗೆ ಕೊಡ್ತಾನೆ. ಸೊ ನಾನು ನಿಮಗೆ ಆ ಕೃಪೆಯನ್ನ ಕೊಡದೆ, ನನ್ನನ್ನು ಪ್ರೀತಿಸುವಂತ ಕೃಪೆ ಶಕ್ತಿಯನ್ನ ಕೊಡದೆ ನೀವು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಕ್ಕಾಗೋದಿಲ್ಲ. ನಿಜ, ಪ್ರೀತಿ ಆಜ್ಞೆಗಳು ಕೈಕೊಂಡು ನಡೆದೇ ಪ್ರೀತಿ. ನಾವು ಅರ್ಧ ನಡೀತಾ ಇದ್ದೀವಿ, ಇನ್ನು ಅರ್ಧ. ಅದಕ್ಕೆ ಕಾರಣ ಏನು? ದೇವರು ಅದಕ್ಕೆ ಅಲ್ಲಿ 14ನೇ ಅಧ್ಯಾಯ 15, 16ರಲ್ಲಿ ಹೇಳ್ತಾನೆ, ನಾನು ತಂದೆಯನ್ನೇ ಕೇಳ್ಕೊಳ್ತೇನೆ, ನಿಮಗೊಬ್ಬ ಸಹಾಯಕನನ್ನ ಕೊಡ್ತೇನೆ. ಇಟ್ಸ್ ಪ್ರಾವಿಷನ್. ಆಗಲೇ ದೇವರು ಮಾಡಿ ಇಟ್ಟಿದ್ದಾನೆ. ನಮ್ಮನ್ನು ಪ್ರೀತಿ ಮಾಡೋದ್ರಿಂದ ನಾವು ನಮ್ಮನ್ನ ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾದ್ರೆ ನಮಗೆ ಸಹಾಯಕನು ಬೇಕು. ಆ ಸಹಾಯಕನು ಯೇಸು ಕ್ರಿಸ್ತನೇ, ದೇವರ ಆತ್ಮನೇ. ಆತನು ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಪ್ರೀತಿಯನ್ನ ನಾವು ಸಂಪೂರ್ಣವಾಗಿ ವ್ಯಕ್ತಪಡಿಸೋದಕ್ಕೆ, ಅನುಭವಿಸೋದಕ್ಕೆ, ಅದನ್ನ ಆಸಕ್ತಿಯಿಂದ ಕೈಕೊಂಡು ನಡೆಯೋದಕ್ಕೆ ಸಾಧ್ಯ. ಮತ್ತು ಪ್ರೀತಿಸುವಂತ ಆ ಒಂದು ಸ್ವಭಾವ, ಈಗ ಸಹೋದರಿ ಹೇಳಿದ್ರು, ಅದು ಎಕ್ಸ್ಪ್ಲನೇಷನ್ ಮಾಡಿದ್ರು. ಒಬ್ಬನ ಪ್ರೀತಿ ಮಾಡ್ತೀವಿ ಅಂತ ಹೇಳಿದಾಗ ಯಾವುದೇ ವಿಷಯದಲ್ಲಿ ಅವ್ರಿಗೆ ಅನ್ಯಾಯವನ್ನಾಗಲಿ, ತೊಂದರೆಯನ್ನಾಗಲಿ, ಅಥವಾ ತೊಂದರೆ ಉಂಟಾಗುವಂತ ಸನ್ನಿವೇಶಗಳಾಗಲಿ ನಮ್ಮಿಂದ ಆಗೋದಿಲ್ಲ. ಬದಲಾಗಿ ಅವರ ಸುರಕ್ಷತೆಯ ಜವಾಬ್ದಾರಿಕೆ ನಮ್ಮ ಮೇಲೆ ಇರ್ತದೆ. ಅದಕ್ಕಾಗಿ ನಾವು ಕಾಳಜಿಯಿಂದ ಆ ಪ್ರೀತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡ್ತೇವೆ, ಪ್ರಯಾಸ ಪಡ್ತೇವೆ, ದಿನನಿತ್ಯ ಅದಕ್ಕಾಗಿ ನಾವು ಜೀವಿಸ್ತೇವೆ. ಸೊ ಇದೆಲ್ಲ ಪ್ರೀತಿಯಿಂದ ಬರುವಂಥದ್ದು. ಈ ಪ್ರೀತಿ ನಮ್ಮಲ್ಲಿಗೆ ಹುಟ್ಟಿ ಅದು ನಮ್ಮನ್ನ ನಡೆಸಲೇಬೇಕಾದಂತ ಶಕ್ತಿಯನ್ನ ದೇವರ ಆತ್ಮನ ಮುಖಾಂತರವಾಗಿ ನಮಗೆ ಕೊಡ್ತಾನೆ. ಅದನ್ನೇ ಅವರು ಎಕ್ಸ್ಪ್ಲೈನ್ ಮಾಡಿದದ್ದು. ಅವರು ಸಾಧನೆ ಇಲ್ಲ, ಅವರು ಸಾಧನೆ ಇಲ್ಲ 10 ಕಮಾಂಡ್ಮೆಂಟ್ಸ್ ಕಾಪಾಡಲಿಕ್ಕೆ ಮನುಷ್ಯರು ಅಂತ ಹೇಳ್ತಾರೆ. ಹಂಗಲ್ಲ, ಅವ್ರೇನ್ ಹೇಳುದು ಲೆಸನ್ ನಲ್ಲೇನೆ ಇದೆ. ಇಫ್ ಯು ಟೆಲ್ ದಟ್ ಐ ನೋ ಜೀಸಸ್ ಕ್ರೈಸ್ಟ್, ನನ್ಗೆ ಗೊತ್ತು ಅಂದ್ರೆ ವಿ ಆರ್ ಲೈಯಿಂಗ್, ನಾವು ಸುಳ್ಳು ಹೇಳ್ತಾ ಇದ್ದಂತೆ. ಯಾಕಂದ್ರೆ ನಾವು ಕಮಾಂಡ್ಮೆಂಟ್ಸ್ ಪಾಲಿಸ್ತಾ ಇಲ್ಲ. ದಟ್ ಮೀನ್ಸ್ ಅನ್ಲೆಸ್ ಅವ್ರು ಹೇಳಿದ್ರೆ ಅದೇ ಮಾತು, ಇನ್ ಫ್ಲೆಶ್ ವಿ ಕ್ಯಾನ್ ಡೂ ಎನಿಥಿಂಗ್ ಥ್ರೂ ಫ್ಲೆಶ್, ಓನ್ಲಿ ಥ್ರೂ ದ ಸ್ಪಿರಿಟ್. ಈಗ ಹೇಳಿದ್ರಲ್ಲ ಪಾಸ್ಟರ್, ಕಂಫರ್ಟ್ ಅನ್ನು ಕಳಿಸ್ತಾರೆ ಅಂದ್ಬಿಟ್ಟು, ಓನ್ಲಿ ಥ್ರೂ ದಟ್ ವಿ ಕ್ಯಾನ್ ಕೀಪ್ ದಿ ಕಮಾಂಡ್ಮೆಂಟ್ಸ್. ಇದ್ರಲ್ಲೇ ಹೇಳಿದ್ರು ಪಾಸ್ಟರ್ ಅವರು. ನಾಟ್ ಈಸ್ ಇಟ್ ಇಸ್ ದೇವರನ್ನು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಅಂದ್ಮೇಲೆ ಆಜ್ಞೆಗಳು ಕೈಕೊಂಡು ನಡಿಬೇಕು. ಆಜ್ಞೆ ಕೈಕೊಂಡು ನಡೆದ್ರೆ ನಾವು ಸುಳ್ಳುಗಾರ ಆಗ್ತೀವಿ ಅಂತ ಹೇಳ್ತಾರೆ ದೇವ್ರ ವಾಕ್ಯ. ಕೈಕೊಂಡು ನಡೆಯುವ ಈಗ ನಾವು ಕೈಕೊಂಡು ನಡೆಯುವಾಗ ನಾವು ಸುಳ್ಳುಗಾರ ಆಗ್ತೀವಿ. ಯಾರು ಕೈಕೊಂಡು ನಡೀತಾರ ಅವ್ರು ಸುಳ್ಳು ಆಗ್ತಾರ. ನಾವು ಕೈಕೊಂಡು ನಡೆಯೋದು ಸುಳ್ಳು ಆಗೋದಿಲ್ಲಲ್ಲ. No, you are telling it is impossible to keep as a human being. It is impossible to keep God's commandments. That is not the thing. Through flesh. Many there are people keeping commandments. If you are not keeping, that is your problem, sir. If you are not keeping, that is your problem. There is, you should not tell that nobody is keeping. There are so many people keeping God's commandments. ಇಲ್ಲ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಪಾಸ್ಟರ್. ಅದು why we should tell somebody because they are not keeping. That's why we need to. You don't, sir. Singular. There is grammatical problem. Singular plural. You don't use this plural. You tell yourself. There are so many people keeping commandments. I'll clarify. It's impossible to keep commandments. There are so many people keeping. If you are not keeping, that's your problem. Now listen. 1 minute, I'll tell you. I did not say that you cannot keep the 10 commandments. I did not say that we are a human beings. We cannot keep commandments. That is what I am telling you. That one cannot keep the commandments of God as long as he is in the flesh, because most of the time you are in the flesh. In this 24 hours, you find out by yourself how many minutes, how many hours you are in the flesh. We try to do God's things by our flesh, and that's the reason we are failures. Why we cannot continuously love a person irrespective of his failures is because we live in the flesh. But if we live in the spirit, we are able to accomplish the will of God. That's the reason the word of God says, they that worship me must worship me in spirit and truth. That is Caleb and Joshua, they went Canaan. Other people they didn't, because they didn't follow God's commandment. These two people they followed, they went to Canaan. No, there comes the question. How can you say nobody is keeping 10 commandments? There are so many people keeping, faithful people. No, we are not contesting on who's keeping and who's not keeping the commandments.
We are Why is saying it- that they- anything that's what Jesus said. Why did Jesus say, without me, you can do nothing? that is he's not telling about commandments. Other things he's telling. No. Not telling He about says your everything, commandment. That word. everything. That's the reason he says, I have sent you a comforter. He will comfort you and lead you in all truth. We need the empowerment of the Holy Spirit to keep his commandments, to love one another, to love God, even to worship God. We need the power of the Holy Spirit. Anything we do apart from it is works of the flesh, and it is not God tells, acceptable to God. if you love me, keep my commandments. That is the simple method he gave. If you are loving Christ, we are loving his commandments and worshipping on Sabbath day. Not worshipping on Sabbath day and telling you are loving your God means what? There are so many people arguing us. We don't want to keep Sabbath, we only keep Sunday. Then how come they claim that they're keeping commandments? True love, They're purposely breaking comes from that commandments. One minute. True love does not come from you or from me. True love comes from the Holy Spirit to keep his commandments. ಎಸ್, ಈಗ ಇದನ್ನ ನಾವು ಪರಿಷ್ಕಾರವಾಗಿ ಅರ್ಥ ಮಾಡ್ಕೋಬೇಕು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ, ದೇವರನ್ನ ಪ್ರೀತಿಸುವುದಕ್ಕೆ ದೇವರ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ದೇವರು ನಮ್ಮ ಜೊತೆಯಲ್ಲೂ ಇದ್ದು ನಮಗೆ ಸಹಾಯ ಮಾಡೋದಕ್ಕೂ ಕೂಡ ದೇವರು ಕಾರ್ಯ ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡಲಿಕ್ಕೆ ಬೇಕಾದಂತ ಸಹಾಯವನ್ನ ಆತನಿಂದ ನಾವು ಪಡ್ಕೊಳ್ಬೇಕಾಗಿದೆ. ಅದನ್ನ ಪಡ್ಕೊಳ್ಳದೆ ನಮ್ಮ ಸ್ವಂತ ಶಕ್ತಿಯಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಲಿಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಅನೇಕರು ಸೋತು ಹೋಗಿದ್ದಾರೆ, ಅನೇಕರು ಮೋಸ ಹೋಗಿದ್ದಾರೆ. ಈಗ ಮೋಸ ಹೋಗಿರೋರ್ಗು, ಸೋತು ಹೋಗಿರೋವರೆಗೂ ಸತ್ಯ ಏನೆಂಬುದನ್ನ ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ನಾವು ಈ ಸತ್ಯವನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎಲ್ಲಿಂದ ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಲಿಕ್ಕೆ ಶಕ್ತಿ ಬರ್ತದೆ, ಹೇಗೆ ಸಾಧ್ಯ ಆಗ್ತದೆ, ಅದನ್ನ ಹೇಗೆ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ, ಇದಕ್ಕೆ ಪೂರಕವಾದಂತ ಎಲ್ಲಾ ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ಕಲಿತಾ ಇದ್ದೇವೆ. ಸೊ ಅದಕ್ಕೆ ಬೇಕಾದಂತ ಎಲ್ಲಾ ಆಧಾರಗಳನ್ನ ದೇವರ ವಾಕ್ಯದಲ್ಲಿ ಇಟ್ಟಿದ್ದಾನೆ. ಸೊ ಒಂದು ಈ ಪಾಠದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ಅದು ದೇವರ ಮೇಲಿನ ಪ್ರೀತಿ. ಆದ್ರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾದ್ರೆ ದೇವರ ಸಹಾಯ ಬೇಕೇ ಬೇಕು. ಆ ಸಹಾಯ ಬೇಕಾದ್ರೆ ನಾವು ದೇವರ ಮೇಲೆ ಆತ್ಕೋಬೇಕು. ದಿನನಿತ್ಯವೂ ಪ್ರತಿಯೊಂದು ಆಜ್ಞೆಗಳನ್ನ ಮುರಿಯದೆ ಜೀವಿಸಲು ಬೇಕಾದಂತ ಶಕ್ತಿಯನ್ನ ಪ್ರತಿನಿತ್ಯವೂ ದೇವರ ಹತ್ರ ಬೇಡ್ಕೋಬೇಕು. ಇದು ಅವ್ರ ತಾತ್ಪರ್ಯ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ದೇವ್ರೇನ್ ಹೇಳ್ತಿದಾರೆ, ಇಸ್ಲಾಂ ಹೇಳ್ತಾರೆ, ನಾನು ಸ್ವಾಮಿನೂ ಸ್ವರ್ಗ ಸೇರುದಿಲ್ಲ, ನನ್ನ ತಂದೆ ಚಿತ್ತಂತೆ ಯಾರು ಆಜ್ಞೆ ಕೈಕೊಂಡು ಹೇಳ್ತಾರ ಅವ್ರು ಮಾತ್ರ ಸ್ವರ್ಗ ಸೇರ್ತಾರೆ. ಅದು ಪಾರ್ಶ್ವಗೆ ವಾಕ್ಯ. ಅನೇಕ ಜನ ಅದ್ಭುತ ಮಾಡಿದೀವಿ ನಾವು, ದೇವ್ರು ಬಿಡಿಸಿದ ಅಂತ ಅನೇಕ ಜನ ಹೇಳ್ತಾರೆ. ಅದ್ರ ದೇವ್ರು ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಬಿಕಾಸ್ ಯು ಆರ್ ನಾಟ್ ಫಾಲೋಯಿಂಗ್ ಮೈ ಕಮಾಂಡ್ಮೆಂಟ್. ಸರಿ, ಅದು ದೇವ್ರ ತೀರ್ಪು. ಹಾಗಂತೇಳಿ ನಾವು ಅವ್ರನ್ನ ಬಿಟ್ಬಿಡೋದಕ್ಕೆ ನಮಗ್ ಬಿಟ್ಟಿದಾನ? ಆ ತೀರ್ಪಿಗೆ ಅಧೀನರಾಗಿರ್ತಕ್ಕಂಥವ್ರನ್ನ ಬಿಡಿಸಿ ದೇವರ ಕೃಪಾ ಸಿಂಹಾಸನದ ಬಳಿಗೆ ತರೋದಕ್ಕೋಸ್ಕರನೇ ಈ ಹೋರಾಟ ದೇವ್ರು ಇದು ಪಾರ್ಶ್ವಗೆ ಹೇಳ್ತಾರ ವಾಕ್ಯ. ಸ್ವಾಮಿ ಮತ್ತೊಂದು ವರ್ಷದ 7:21 ಪಾರ್ಶ್ವಗೆ ಹೇಳ್ತಾರ ದೇವಕ್ಕೆ. ಯಾಕಂದ್ರೆ ಅನೇಕ ಜನ ಮಾಡ್ತಾರೆ, ನಾವು ಅದ್ಭುತ ಮಾಡ್ತಿದ್ದೇವೆ, ದೇವ್ ಬಿಡಿಸಿದ್ದೇವೆ ಅಂತಂದ್ರೆ ನೀವು ಯಾರು ನನ್ಗೆ ಗೊತ್ತಿಲ್ಲ ದೇಶ ಹೇಳ್ತಾ ಇದಾರೆ. ಅದಕ್ಕಾಗಿ ಯಾರು ದಶಜ್ಞೆ ಕಾಪಾಡ್ತಾರ ಅವ್ರಿಗೆ ಸ್ವರ್ಗ ಇದೆ, ಇಲ್ಲರೂ ಇಲ್ಲ. ಅದು ಫ್ಯಾಕ್ಟ್, ಅದಿಲ್ಲ. ಬಟ್ ಅದನ್ನ ಯಾವ ರೀತಿ ಕೈಕೊಂಡು ನಡಿಬೇಕು, ಅದಕ್ಕೆ ಬೇಕಾದಂತ ಹಿನ್ನೆಲೆ ಏನು, ಅದು ಎಲ್ಲಿಂದ ಸಿಗ್ತದೆ, ನಾವು ಯಾವ ರೀತಿ ಜಯ ಗಳಿಸ್ಬೇಕು, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಲ್ವಾ. ಈಗ ನಾವು ದೇವ್ರ ವಾಕ್ಯ ದೇವ್ರ ಸಹಾಯ ಮಾಡೇ ಮಾಡ್ತಾನೆ. ನಾವು ದೇವ್ರ ವಾಕ್ಯ ಬಿಟ್ಟರೆ ಸಹಾಯ ಮಾಡೋದಿಲ್ಲ. ದೇವ್ರ ವಾಕ್ಯ ಪರ ನಡ್ಕೊಂಡು ದೇವ್ರ ಸಹಾಯ ಅವ್ರು ಹೇಳ್ತಿರೋದು ಅದನ್ನೇ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾದ್ರೆ ಸಹಾಯಕ್ಕಾಗಿ ದೇವ್ರ ಮೇಲೆ ಹಾಕೋಬೇಕು, ಪ್ರಾರ್ಥನೆ ಮಾಡಬೇಕು. ದೇವರ ಆತ್ಮ ನಮ್ಮ ಜೊತೆಗೆ ಕಳಿಸ್ಕೊಡ್ತಾನೆ. ದೇವರ ಆತ್ಮ ನಮ್ಮಲ್ಲಿ ಇದ್ದಾಗ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ. ದೇವರನ್ನ ಪ್ರೀತಿ ಮಾಡಿದಾಗ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯೋದಕ್ಕೆ ಪ್ರತಿ ಕ್ಷಣ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಸೊ ಈ ಪಾಠ ನಮ್ಮನ್ನ ಬಿಟ್ಟು ನಾವೇ ನಮ್ಮ ಸ್ವಂತ ಬಲದಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿತೀವಿ ಅಂತ ಹೋದಾಗ ನಾವು ಫೇಲ್ ಆಗ್ತೀವಿ. ಅದೇ ತಾನೇ ಇವತ್ತು ಜಗತ್ತಿನಲ್ಲಿ ನಡೀತಾ ಇರೋದು. ನಾ ದೇವರ ಆಜ್ಞೆಗಳು ಕೈಕೊಂಡು ನಡು, ಇಷ್ಟೇ ತಾನೇ ಮನ್ನಾಡ್ಕೊಂಡು ಹೋಗ್ತೀನಿ, ಬಹಳ ಉದಾಸೀನವಾಗಿ ತಿಳ್ಕೊಳ್ತೀವಿ. ಇಲ್ಲ, ಅದನ್ನ ಕೈಕೊಂಡು ನೋಡಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ದೇವರ ಆತ್ಮನ ಬಲ ಬೇಕು. ಅದಕ್ಕಾಗಿ ಹಗಲು ರಾತ್ರಿ ನಾವು ಹೋರಾಟ ಮಾಡಬೇಕು. ಅರಿವು ನನಗಿರಬೇಕು, ಸ್ವಾಮಿ ಇವತ್ತು ನಿನ್ನ ಮುಂದೆ ನಾನು
ನಿನ್ನ ಪ್ರೀತಿಯನ್ನ ನಾನು ಕಾಪಾಡ್ಕೋಬೇಕಂದ್ರೆ ಅದಕ್ಕೆ ನಿನ್ನ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಎದುರಾಗಬಹುದಾದ ಬೋಧನೆಗಳಲ್ಲಿ ನಾನು ಬಿದ್ದು ಹೋಗದ ಹಾಗೆ ಒಂದು ಆಜ್ಞೆಗಳನ್ನಾದ್ರೂ ಕೇಳಿ ಒಂದು ಆಜ್ಞೆಗಳಲ್ಲಿ ಸಣ್ಣ ಸಣ್ಣದ್ದು ಅನ್ನೋದು ಸಹ ಮೀರದಂತೆ ನಾನು ಎಚ್ಚರವಾಗಿರಲು ನನಗೆ ಶಕ್ತಿ ಕೊಡು. ಇದು ನನ್ನ ಪ್ರಾರ್ಥನೆ ಆಗಿರಬೇಕು. ಇದು ದೇವರ ಮೇನ್ ಕ್ಯಾಥಲಿಕ್ ಸಭೆದವರು ಸಬ್ಬತ್ 10 ಕಮಾಂಡ್ಮೆಂಟ್ ಚೇಂಜ್ ಮಾಡಿದಾರೆ. ಈಗ ಅನೇಕ ಜನ ಸಂಡೆ ಆರಾಧನೆ ಮಾಡೋ ಅವ್ರಿಗೆ ಸಪೋರ್ಟ್ ಮಾಡ್ತಾರ. ನಾವು ದೇವರ ಬಿಟ್ಬಿಡ್ರಿ, ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ. ರಿಸರ್ವೇಶನ್ ಡೇ ವಿ ಬಿಲೀವ್, ವಿ ಆರ್ ನಾಟ್ ಗೋಯಿಂಗ್ ಟು ಬಿಲೀವ್ ಸಬ್ಬತ್ ಅಂತ ಅಂತಾರೆ. ಪರ್ಪಸ್ಲಿ ದೇ ಆರ್ ಬ್ರೇಕಿಂಗ್. ಹೋಲ್ ವರ್ಲ್ಡ್ ಇಸ್ ಫಾಲೋಯಿಂಗ್ ಕ್ಯಾಥಲಿಕ್ ಸಿಸ್ಟಮ್. ಯಾಕೆ ದೇ ಆರ್ ಡಿಸೀವ್ಡ್ ಆಲ್ರೆಡಿ. ಈಗ ಅವರನ್ನ ನಾವು ಮೋಸ ಹೋಗಿರೋರನ್ನ ಆ ಒಂದು ಭ್ರಷ್ಟತೆಯಿಂದ ಅವ್ರನ್ನ ಬಿಡಿಸಿ ಸತ್ಯಕ್ಕೆ ಕರ್ಕೊಂಡ್ ಬರ್ಬೇಕಾಗಿದೆ. ಅದೇ ತಾನೇ ನಮ್ ಕೆಲಸ. ಮೋಸ ಹೋಗಿದ್ದಾರೆ ಅಂತ ಹೇಳಿ ನಾವು ರಿಸರೆಕ್ಷನ್ ಡೇ ವಿ ಬಿಲೀವ್ ಸರ್. ಸಂಡೇ ಆರಾಧನೆ ಮಾಡೋರೆಲ್ಲ ಏನಂತಾರೆ, ದೋಸ್ ವರ್ಶಿಪ್ ಸಂಡೇ ದೇ ಪರ್ಪಸ್ಲಿ ಬ್ರೇಕಿಂಗ್ ಗಾಡ್ಸ್ ಕಮಾಂಡ್ಮೆಂಟ್ಸ್. That is different issue. ಅದಕ್ಕೆ ಅಲ್ಲಿ ಒಂದು ವಾಕ್ಯ ಹೇಳಿದ್ರು ಕ್ರಿಸ್ಟೋಫರ್ ಸರ್, ಏನಂತಂದ್ರೆ ವಿದೌಟ್ ಮೀ ಯು ಕೆನಾಟ್ ಡೂ ಎನಿಥಿಂಗ್. ಅಂದ್ರೆ ದೇವ್ರು ನಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ನಾವ್ ಎಷ್ಟೋ ತಳಗ್ ತಲೆ ಮಾಡ್ಲಿತ್ರನು ವಿ ಕಾಂಟ್ ಕೀಪ್ ದ ಕಮಾಂಡ್ಮೆಂಟ್ಸ್. ಯಾಕಂದ್ರೆ ಗಾಡ್ ಶುಡ್ ಬಿ ಇನ್ ಅಸ್, ವಿ ಶುಡ್ ಬಿ ಇನ್ ದ ಸ್ಪಿರಿಟ್. ಥ್ರೂ ಫ್ಲೆಶ್ ವಿ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್ ಅಂತ ಅದೇ ಹೇಳಿದ್ದು ಪಾಸ್ಟರ್ ಅವರು. ನೀವು ಸ್ವಲ್ಪ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ನನಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ. ಓಕೆ, ಎಲ್ಲರಿಗೂ ದೇವರ ಆತ್ಮ ಸಹಾಯ ಮಾಡ್ತಾನೆ. ದೇವರ ಆತ್ಮನ ಕೈಗೆ ಒಪ್ಪಿಸ್ಕೊಡೋಣ. ಸತ್ಯ ಬಹಳ ಇದೆ, ಆಳವಾಗಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ದೇವ್ರು ಎಲ್ರಿಗೂ ಸಹಾಯ ಮಾಡ್ಲಿ. ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಪಾಠಕ್ಕಾಗಿ ಸಹೋದರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಮುಕ್ತಾಯಕ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆಯನ್ನ ಹಿರಿಯರಾದಂತ ಪ್ರೇಮ ಸರ್ ಅವರು ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಸರ್ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರೇಮ ಸರ್ ಮಾಡ್ತೀರಾ ಪ್ರಾರ್ಥನೆ? ನಮ್ಮ ಶ್ರೀಮತಿಯವರಿಗೆ ಜ್ವರ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇಂದಿರಾ ಅಂತ ಹೇಳಿ, ಅವ್ರಿಗೋಸ್ಕರ. ಒಂದ್ ನಿಮಿಷ ಜಸ್ಟ್ ನೋಟ್ ಡೌನ್. ಫಸ್ಟ್ ಇಂದಿರಾ ಅಲ್ಲ? ಎಸ್, ಇಂದಿರಾ ಜ್ವರ ಇದೆ. Sir, my son and daughter traveling from Belgaum to Bangalore. Please pray for their journey. Yes, Pastor. Shiny and Raj Richardson. Yes, Pastor. ಆಮೇಲೆ ಆಯ್ತಲ್ಲ Pastor? Yes, Pastor. Let us pray. Pastor. ಹೇಳಿಮ್ಮ. ಹಲೋ. ಮೈ ಫ್ಯಾಮಿಲಿ ಸಿಕ್ ಆಗಿದೆ, ಸ್ವಲ್ಪ ಫೀವರ್ ಕೋಲ್ಡ್. ಮೈ ಫ್ಯಾಮಿಲಿ ಹೆಲ್ತ್ ಮಗನ್ ಕುಟುಂಬದಲ್ಲಿ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಿ ಅವರಿಗೆ ಅನಾರೋಗ್ಯವಾಗಿದ್ದಾರೆ. ಗ್ರೇಸಿ ಫ್ಯಾಮಿಲಿ. Okay. Yes, Pastor. Let us pray. Oh, gracious Heavenly Father, we thank you, my Lord, for giving us this wonderful opportunity, Lord, to come to your feet, my Lord, in the evening hours. Lord, we thank you for the wonderful blessings, my Lord, we have received from the morning till now. Lord, we thank you for keeping us safe and away from harms and dangers, my Lord. Lord, thank you for this wonderful lesson study, my Lord, that we have heard through your scriptures, through your servant. Lord, continue to bless us. Fill us with your Holy Spirit, my Lord. And see, Lord, in the coming days, my Lord, so we'll know more about you, so that to be able to explain well to the hearers, my Lord, and to the listeners. Yes, my Lord, as we see in the scriptures, in the lesson study, that though Moses had broken the commandments, in spite God had written with his own hands, yet
God, once again, we see in the lesson that he wrote another 10 commandments and gave the tablets to Moses. God would have got annoyed, but still, my Lord, as he was very much pleased with the people on this earth, especially on the Israelites, my Lord, yet he did not say anything without uttering any words. Once again, he wrote with his own hands and submitted the commandments to Moses. Yes, my Lord, we see that how important these and precious these commandments are. Yes, my Lord, please help us to obey these commandments. For that, as we have discussed now, it's only possible only through we abiding in you and you abiding in us, my Lord, and that only through the Spirit and not by the flesh. Yes, my Lord, we thank you very much for this wonderful lesson study. Help us to keep it in our minds and apply it to our day-to-day lives. Yes, my Lord, continue to bless us. Bless this program, International Sabbath lesson study, my Lord, as we're thankful, my Lord, for speakers, as we see that new speakers are getting into this lesson study, my Lord, and we are learning more and more things and many new things, my Lord, through them. Lord, especially pray for Mrs. Indra, as it's heard the Lord that she's suffering from fever. Lord, please heal her, my Lord. Place your mighty hands on her. As you have said, my Lord, that whatever the sickness was given on the Egyptians, that will not be on the Israelites, my Lord. So we believe, Lord, that whatever the sickness comes, that will be eradicated through you, my Lord. So please continue to bless her, and please see, my Lord, that her fever vanishes, my Lord. I also pray for Raj and Shiny as they're traveling from Belgaum to Mysore, my Lord. Please be with them. Bangalore, Lord, bless their journey, my Lord. Please see that they reach safe to the destiny, my Lord, and bless them abundantly. Also pray for Rekha, as my Lord, she has to undergo another second operation, my Lord, that fixing of the skull of the head, my Lord. But we don't know, my Lord, what to do, as it is yet to be decided. As the doctors have left it on us, my Lord, to decide whether it is to be reoperated or no. But we are in dilemma, my Lord, whether it will be successful or not. So, Lord, please help us, my Lord, in this matter, whether she has to go for second operation or it is to be left like that only. So we have left it on you, my Lord. Please bless her, my Lord, and continue to bless her. Further, I pray for Gracie and her family, my Lord. Please take care of that family. Please bless them, my Lord. Please continue to bless them. We don't know, my Lord, what is the issue, my Lord, but you know everything, my Lord. Please help them, my Lord, and please be with them, guide them, and lead them, my Lord. I pray for Brother Shambul Christopher. Please be with him, my Lord. Give him good health. Lead him and guide him, my Lord. Bless his daughter and his wife, my Lord, and be with them. Bless them abundantly. I pray for Shobha, KR, my Lord. Continue to bless her. Give her good health, my Lord, and pour your wisdom for above. Pray for Subhash from Bidar. Please be with him. Bless his family abundantly, my Lord. I pray for Mrs. Varalakshmi. Please be with her and her family. As Lord, every day in the morning as well as in the evenings, she's there to her feet, praising you through songs, my Lord, and listening your words. Please be with her. Bless her, my Lord, and fulfill all her desires. I pray for Pastor Yeshwant Tamgol, my Lord. Please be with him. Continue to bless him, my Lord. Give him good health, and especially bless his wife who is suffering from her knee pains, my Lord. Hope, my Lord, you will eradicate that pain and enhance the faith, my Lord, in them. Lord, I also pray for Juita. Please be with her. Continue to bless her, my Lord, and fulfill her desires too. I pray for Pastor Johnson Yeshudas. Please be with him. Lord, guide him and lead him, my Lord. Bless his family abundantly. And especially I pray for children, my Lord. See that they do well in their
lessons, my Lord, and come off in the flying colors. I pray for Gracie and also pray for Mrs. Hemlata Bhaktraj. Please be with her, my Lord. Continue to bless her and her husband and her children and daughter-in-laws and grandchildren. Chandra, please be with him, my Lord. Continue to bless him. Once again, my Lord, I submit myself and the entire congregation, especially pray for Pastor M. Raju and his family. Please be with him, my Lord. Pour your wisdom forever. Strengthen him, my Lord, and guide him and lead him as day and night he's striving hard, my Lord, to bring more and more souls to your feet. Fulfill his desires. Lead us and guide us, Lord. And I pray in the precious name of Jesus Christ. Amen. ಆಮೆನ್. ಕರ್ತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು ಹಾಗೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಎಸೆಸದೆ ಕೇಳಿ ತಪ್ಪಿಸು. ಯಾಕಂದ್ರೆ ಆಮೇನ್. ಕರ್ತನ ಆಶೀರ್ವದಿಸ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನಂತ್ಯ ಸಾವಾಸವು, ಆಶೀರ್ವಾದವು, ಆರೋಗ್ಯ ಭಾಗ್ಯವು ಇಂಟರ್ನ್ಯಾಷನಲ್ ಸ್ಟಡಿಗೆ ಸೇರಿದಂತೆ ಎಲ್ಲ ಭಕ್ತರೊಂದಿಗೂ, ವಿಶ್ವಾಸಿಗಳೊಂದಿಗೂ, ಬೋಧಕರೊಂದಿಗೂ ಮತ್ತು ಪ್ರಾರ್ಥನೆ ಮಾಡಿದಂಥವರಿಗೂ ಮತ್ತು ವಿಶೇಷ ಸಾಂಗ್ ಹಾಡಿದಂಥ ಮಕ್ಕಳಿಗಾಗಿಯೂ ಮತ್ತು ಕ್ಲೋಸಿಂಗ್ ಪ್ರಾರ್ಥನೆ ಮಾಡಿದ ಪ್ರೇಮ ಸರ್ ಕುಟುಂಬ ಮಕ್ಕಳೊಂದಿಗೂ, ಇದು ನಡೆಸ್ತಕ್ಕಂಥ ಪಾಸ್ಟರ್ ಎಂ ರಾಜು ಸರ್ ಕುಟುಂಬ ಮಕ್ಕಳೊಂದಿಗೂ, ಸವಿತಾ ಮ್ಯಾಜಿಸ್ಟರ್ ಕುಟುಂಬ ಮಕ್ಕಳೊಂದಿಗೂ, ಪಾಸ್ಟರ್ ಎಸ್ ಟಿ ಸಾಲ್ಮನ್ ಸರ್ ಕುಟುಂಬ ಮಕ್ಕಳೊಂದಿಗೂ ಮತ್ತು ಎಲ್ಲಾ ವಿಜ್ಞಾಪನೆಗಳೊಂದಿಗೂ ನಮ್ಮೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲ ನೆರವೇರಲಿ ತಂದೆ. ಆಮೇನ್. ಧನ್ಯವಾದಗಳು. ಈ ದಿನದ ಪಾಠದಲ್ಲಿ ಕೂಡಿ ಬಂದಂತಹ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭ ಮಾಡಿ ಪ್ರಾರ್ಥನೆ ಮಾಡಿದಂತಹ ಹಿರಿಯರಿಗೂ, ಪಾಠವನ್ನು ಹೇಳ್ಕೊಟ್ಟಂತ ಸಹೋದರಿ ಶೋಭಾ ಅವರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದಂತ ಹಿರಿಯರಂತ ಸಾಮ್ಯಲ್ ಕೃಷ್ಣಪ್ಪರ್ ಸರ್ ಅವರಿಗೂ, ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಪ್ರೇಮ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೀಗೆ ಹೆಚ್ಚಿನ ಸಂಗತಿಗಳನ್ನ ಈ ಪಾಠಗಳ ಮುಖಾಂತರವಾಗಿ ಕಲಿಯುವಾಗೆ ಆತ್ಮನು ನಮ್ಮನ್ನ ನಡೆಸಲಿ. ದೇವರು ಈ ದಿನ ಈ ರಾತ್ರಿ ನಮ್ಮೊಂದಿಗಿರಲಿ. ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಾಗೆ ಕೃಪೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳೊಂದಿಗೆ ಈ ರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you. Pray ಮಾಡಿ ಸರ್. Thank you, sir. Thank you, Pastor. Thank you for discussions and Shobha Madam, thanks. It was very nice lesson study. Samuel sir, thank you. Most welcome. God bless all of you. Thank you, sir. Thank you. Good night. Thank you.